future chemistry toppers. ಹೇಗಿದ್ದೀರಾ ಎಲ್ಲರೂ? Welcome you all to PW Kannada 9th and 10th channel and to the batch Abhimanyu. So Abhimanyu nalli we are in metals and non-metals chapter, lecture number 10. ಸೊ ಕೆಲವೊಂದು ಸ್ಪೆಷಲ್ MCQ ಕ್ವೆಶನ್ಸ್ ಅನ್ನು ನಾನು ಸಾಲ್ವ್ ಮಾಡಲಿಕ್ಕೆ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ವಿ ಹ್ಯಾವ್ ಕವರ್ಡ್ NCERT ಇಂಟೆಕ್ಸ್ಟ್ ಕ್ವೆಶನ್ಸ್, ರೈಟ್? ಸೊ NCERT ಇಂಟೆಕ್ಸ್ಟ್ ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಕೆಲವೊಂದು ಸ್ಪೆಷಲ್ ಆಗಿರುವ MCQ ಕ್ವೆಶನ್ಸನ್ನು ಸಾಲ್ವ್ ಮಾಡೋಣ. ಐ ಆಮ್ ವೆರಿ ಶ್ಯೂರ್ ದ್ಯಾಟ್ ದೀಸ್ MCQ ಕ್ವೆಶನ್ಸ್ ವಿಲ್ ಹೆಲ್ಪ್ ಯು ಫಾರ್ ಯೋರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಆಲ್ಸೋ ಯೋರ್ ಬೋರ್ಡ್ ಎಕ್ಸಾಮಿನೇಷನ್. ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. So the very first question is, which of the following elements give hydrogen with very dilute nitric acid? ಯಾವ ಎಲಿಮೆಂಟ್ಗಳು ನೈಟ್ರಿಕ್ ಆಸಿಡ್ ಜೊತೆ ವೆರಿ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಕೊಡುತ್ತೆ? ಸೊ ಯೂಶುವಲ್ ಆಗಿ ಎಲಿಮೆಂಟ್ಸ್ಗಳು ಯಾವುದೇ ಮೆಟಾಲಿಕ್ ಎಲಿಮೆಂಟ್ಸ್ಗಳು ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಲ್ಲ, ಬಿಕಾಸ್ ನೈಟ್ರಿಕ್ ಆಸಿಡ್ ವಿಲ್ ಆಲ್ಸೋ ಆಕ್ಟ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ರಿಲೀಸ್ ಆಗುವಂತಹ ಹೈಡ್ರೋಜನ್ ಗ್ಯಾಸ್ ಅನ್ನ ಅದು H2O ಆಗಿ ಆಕ್ಸಿಡೈಸ್ ಮಾಡುತ್ತೆ. ಯಾವುದು? ನಮ್ಮ ಡೈಲ್ಯೂಟ್ HNO3. ಬಟ್ ವಿತ್ ಟೂ ಮೆಟಲ್ ಪೇರ್ ಅಥವಾ ಒನ್ ಪೇರ್ ಆಫ್ ಮೆಟಲ್, ಅದು ಯಾವುದು? ಮೆಗ್ನೀಷಿಯಂ ಮತ್ತೆ ಮ್ಯಾಂಗನಸ್. ಈ ಎರಡು ಮೆಟಲ್ಸ್ ಡ್ಯೂ ಟು ದೇರ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್, ಅದು ಏನು ಅಂತ ಹೇಳಿ ಎಲ್ಲೂ ಕೂಡ ಸ್ಪೆಸಿಫೈಡ್ ಅಲ್ಲ, ಡ್ಯೂ ಟು ದೇರ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಅವ್ರೇನ್ ಮಾಡ್ತಾರೆ? ದೇ ರಿಯಾಕ್ಟ್ ವಿತ್ ದ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಟು ಇವಾಲ್ವ್ ಹೈಡ್ರೋಜನ್ ಗ್ಯಾಸ್. ಸೊ ಮೆಗ್ನೀಷಿಯಂ will react with HNO3. This is a dilute nitric acid ಅಂತ ಹೇಳ್ಬೋದು ನೀವು, giving salt ಸಿಗುತ್ತೆ magnesium nitrate and also hydrogen gas, H2 gas. ಇದು ಒಂದು ರಿಯಾಕ್ಷನ್. ಮ್ಯಾಂಗನಸ್ ಜೊತೆ ಯು ಕ್ಯಾನ್ ರೈಟ್ ದ ಸೇಮ್ ಟೈಪ್ ಆಫ್ ರಿಯಾಕ್ಷನ್. ವಿತ್ ಅದರ್ ಮೆಟಲ್ಸ್ ಏನಾಗುತ್ತೆ? ಈ ಹೈಡ್ರೋಜನ್ ಏನ್ ರಿಲೀಸ್ ಆಗುತ್ತೋ ಅದು ಆಕ್ಸಿಡೈಸ್ ಆಗುತ್ತೆ. ಸೊ ನೌ ಟೆಲ್ ಮಿ, ವಾಟ್ ಯು ಮೀನ್ ಬೈ ಆಕ್ಸಿಡೇಷನ್? ಏನು ಆಕ್ಸಿಡೇಷನ್ ಅಂತ ಹೇಳಿದ್ರೆ? ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ ದಿ ಅಡಿಷನ್ ಆಫ್ ಆಕ್ಸಿಜನ್. ಸೊ ರಿಲೀಸ್ ಆಗುವಂತಹ ಹೈಡ್ರೋಜನ್ಗೆ ಆಕ್ಸಿಜನ್ ಅನ್ನ ಆಡ್ ಮಾಡ್ತಾರೆ. ಯಾರು? ದಿ ಆಕ್ಸಿಡೈಸಿಂಗ್ ಏಜೆಂಟ್ ನೈಟ್ರಿಕ್ ಆಸಿಡ್. ಹಾಗಾಗಿ it behaves like an oxidizing agent with the other metals, but with these two metals it behaves typically like a acid. Acid ಅಂತ ಹೇಳಿದ್ರೆ metal acid ಜೊತೆ ರಿಯಾಕ್ಟ್ ಆದಾಗ we should get what? Salt ಮತ್ತೆ H2 gas, correct? So only with magnesium and manganese, HNO3 will behave like acid. ಅರ್ಥ ಆಯ್ತಾ? ಸೊ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ ಸಿ. ಸೊ ನೆಕ್ಸ್ಟ್ ಕ್ವೆಶನ್, ನೇಮ್ an alloy that is used in powerful magnets. Name an alloy that is used in powerful magnet. So magnesium contains 95% of, it is basically aluminum alloy. Magnesium, this ALIUM, allium indicates aluminum. Duralium, magnesium indicates aluminum being the major portion. ಅದರಲ್ಲಿ ಅಲ್ಯೂಮಿನಿಯಂ ಜಾಸ್ತಿ ಪೋರ್ಷನ್ಸ್ ನಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಸೊ ಮ್ಯಾಗ್ನಾಲಿಯಂದಲ್ಲಿ 95% ಏನಿದೆ? ಅಲ್ಯೂಮಿನಿಯಂ ಇದೆ, 5% ಮೆಗ್ನೀಷಿಯಂ ಇದೆ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಏರ್ಕ್ರಾಫ್ಟ್ಸ್ನಲ್ಲಿ, ಆಟೋಮೊಬೈಲ್ಸ್ನಲ್ಲಿ ಈ ಮ್ಯಾಗ್ನಾಲಿಯಮ್ನ ಯೂಸ್ ಮಾಡ್ತಾರೆ. ಸೊ ಹಾಗಾದ್ರೆ ಅದನ್ನ ಪವರ್ಫುಲ್ ಮ್ಯಾಗ್ನೆಟ್ಗೆ ಯೂಸ್ ಮಾಡಲ್ಲ. ಪವರ್ಫುಲ್ ಮ್ಯಾಗ್ನೆಟ್ಗೆ ಯೂಸ್ ಮಾಡುವಂಥದ್ದು Fe alloys ಆಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್. ಯಾಕೆಂದ್ರೆ Fe ಈಸ್ ಅ ವೆರಿ ಗುಡ್, ಇಟ್ ಶೋಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಫಾರ್ ದ್ಯಾಟ್ ಸೇಕ್ ನೀವು ಹೈಯರ್ ಕ್ಲಾಸಸ್ನಲ್ಲಿ ಓದ್ತೀರಾ, ಆಲ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಶೋಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡ್ಯೂ ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿಯರ್ ಡಿ ಸಬ್ಶೆಲ್. ಇದೆಲ್ಲ ತುಂಬಾ ಕಾಂಪ್ಲಿಕೇಟೆಡ್ ವರ್ಡ್ಸ್ ಆಗಿರುತ್ತೆ, ಬಟ್ ಯು ಗೋನಾ ಲರ್ನ್ ಇಟ್ ಇನ್ higher classes. ಹಾಗಾಗಿ this definitely will not show. Alnico, the name doesn't tell you which alloy it is, but you should know that it is a Fe alloy. ಇದು iron alloy. ಆನ್ಸರ್ ಸಿಗ್ತಾ ಇವಾಗ ಇಲ್ಲಿ ನಿಮಗೆ? iron alloy ಆಗಿರುತ್ತೆ. ಸೊ ಇದರಲ್ಲಿ ಮೆಜಾರಿಟಿ ಆಫ್ ದ ಪೋರ್ಷನ್ ಏನಾಗಿರುತ್ತೆ? Fe ಇರುತ್ತೆ. ಜೊತೆಗೆ ಕೊಬಾಲ್ಟ್, ಅಲ್ಯೂಮಿನಿಯಂ
and nickel will be added. Along with that, ಸ್ವಲ್ಪ 0% ನಲ್ಲಿ varying amount of copper and titanium, a little bit of noebium ಅಂತ ಹೇಳುವ ಎಲಿಮೆಂಟ್ಸ್ ಅನ್ನು ಕೂಡ ಆಡ್ ಮಾಡ್ತಾರೆ. ಸೊ ಆಲ್ನಿಕೋ ಇಸ್ ಅ ವೆರಿ ಪವರ್ಫುಲ್ ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿರುತ್ತೆ. ಇಲ್ಲಿ ಮೇಜರ್ ಪೋರ್ಷನ್ ಎಫ್ ಇರುತ್ತೆ, ಜೊತೆಗೇನೆ ದ ರೋಲ್ ಆಫ್ ಕೊಬಾಲ್ಟ್ ಅಂಡ್ ನಿಕಲ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಶೋ, ಐ ಮೀನ್ ಟು ಬಿಹೇವ್ ಲೈಕ್ ಅ ಪವರ್ಫುಲ್ ಮ್ಯಾಗ್ನೆಟ್ ಅಂತ ಹೇಳ್ಬೋದು. ರೈಟ್, ಡ್ಯೂರಾಲಿಯಂ. Like magnesium, where you have 95% of aluminum and 5% of magnesium, duralium nalli copper irutte. So almost 4% of copper irutte, 95% of aluminum irutte. Okay, stainless steel nallu kuda iron ide. That is a alloy of iron anta helbodu, but it doesn't have a magnetic property. Magnetic property na torisbodu steel metals galu. For example, safety pin ana ನೀವು, safety pin is made up of a stainless steel itself. ಅದನ್ನ ನೀವು magnetic attach ಮಾಡಿದ್ರೆ it will regain the magnetic property, but ಅದು powerful magnet ಅಲ್ಲ. Stainless steel will show the magnetic property but not very powerful like alnico. Alnico is designed in such a way that it shows powerful magnetism. ಅಲ್ಲಿ ಯಾವುದು ರೇಷಿಯೋ ಜಾಸ್ತಿ ಕಡಿಮೆ ಇರುತ್ತೆ, ಕೊಬಾಲ್ಟ್ ನಿಕಲ್. ಇದು ಅಂದ್ರೆ ನೀವು ನಾರ್ಮಲ್ ಆಗಿ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲೂ ಕೊಬಾಲ್ಟ್ ನಿಕಲ್ ಆಡ್ ಮಾಡ್ತೀರಾ ಅಲ್ವಾ, ಕೊಬಾಲ್ಟ್ ಆಡ್ ಮಾಡಲ್ಲ, ಇಲ್ಲಿ ಕ್ರೋಮಿಯಂ ನಿಕಲ್ ಆಡ್ ಮಾಡ್ತೀರಾ, ಬಟ್ ಇಲ್ಲಿ ಕೊಬಾಲ್ಟ್ ಆಡ್ ಮಾಡ್ತೀರಾ. ಸೊ ಕೊಬಾಲ್ಟ್ ಈಸ್ ದ ಕೀ ಎಲಿಮೆಂಟ್ ಟು ಇನ್ಕ್ರೀಸ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಕೂಡ ಹೇಳ್ಬೋದು. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಇವಾಗ ನೀವು ಕೇಳ್ಬೋದು ಕ್ವೆಶನ್, ಮ್ಯಾಮ್ ಅಲಾಯ್ಸ್ ಅಷ್ಟೇ ಇದೆ, ಅಲಾಯಿಂಗ್ ಅಂತ ಅಷ್ಟೇ ಇದೆ, ಇದೆಲ್ಲ ಏನೂ ಇಲ್ಲ. ಬಟ್ ದೀಸ್ ಕ್ವೆಶನ್ಸ್ ಹ್ಯಾವ್ ಬೀನ್ ಅಪಿಯರ್ಡ್ ಇನ್ previous competitive examinations of your 10th board. Different Olympiad exams nallu kuda ee questions appear agide. Hagagi if you know this, well and good, it will increase your ಏನು ಹೇಳ್ಬೋದು knowledge ಅಂತ ಹೇಳ್ಬೋದು. ಬಟ್ ಆಲ್ನಿಕೋವನ್ನು ಕೆಲವೊಂದು ರೆಫರೆನ್ಸ್ ಬುಕ್ಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲಾಯ್ ಅಂತ ಹೇಳುವ ಟಾಪಿಕ್ ಕೆಳಗಡೆ. ಹಾಗಾಗಿ ದಿಸ್ ಇಸ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಬಟ್ ಜಸ್ಟ್ ನೋ ದಟ್ ಆಲ್ನಿಕೋ ಇಸ್ ಅ ಪವರ್ಫುಲ್ ಮ್ಯಾಗ್ನೆಟ್. ದಿಸ್ ಇಸ್ ರಿಗಾರ್ಡಿಂಗ್ ಯೋರ್ ಇಟ್ ಇಸ್ ರಿಲೇಟೆಡ್ ಟು ಯೋರ್ NCERT ಕಂಟೆಂಟ್. ಏನದು? Which pair of the following metal do not react with sulfuric acid? So they're asking those noble metals, those unreactive metals. Yaru unreactive metals should be Au, Ag, platinum. Right? So ಇವುಗಳದ್ದು ಯಾವುದಾದ್ರೂ ಪೇರ್ ಸಿಕ್ಕಿದ್ರೆ they will not react with normal acids because of their stability. More the stability, more will be the inertness, unreactiveness, right? So ಇಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ ಬಿ, AU and PT, because ಆಪ್ಷನ್ ಎ ನಲ್ಲಿ CU AG, ಆಪ್ಷನ್ ಸಿ ನಲ್ಲಿ PB AU, MG PT. ಲೈಕ್ ಇದರಲ್ಲಿ ಒಂದಾದ್ರೂ ಎಲಿಮೆಂಟ್ ಏನಿದೆ, ಒಂದಾದ್ರೂ ಎಲಿಮೆಂಟ್ಸ್ಗಳು ಆಸಿಡ್ ಜೊತೆ ರಿಯಾಕ್ಟ್ ಆಗುವಂಥದ್ದಿದೆ, ಎರಡೂ ಕೂಡ ರಿಯಾಕ್ಟ್ ಆಗಬಾರ್ದು ಅಂತ ಹೇಳಿದ್ರೆ ಇಟ್ ಇಸ್ ಆಪ್ಷನ್ ಬಿ, ಬಿಕಾಸ್ AU, PT, AG ವಿಲ್ ನಾಟ್ ರಿಯಾಕ್ಟ್ ವಿತ್ ಅನ್ ಆಸಿಡ್. ಅದು ಆಸಿಡ್ ಮಿಕ್ಸ್ಚರ್ ಜೊತೆ, ಅದನ್ನ ಏನಂತ ಹೇಳ್ತೀರಾ? ಅಕ್ವಾರಿಜಿಯಾ. ರಾಯಲ್ ವಾಟರ್ ಆರ್ ಅಕ್ವಾರಿಜಿಯಾ. ಸೊ ಈ ಒಂದು ಕಾಂಪೋಸಿಷನ್ ಜೊತೆ ರಿಯಾಕ್ಟ್ ಆಗ್ಬೋದು ಏನೋ, ಬಟ್ ರಿಯಾಕ್ಟ್ ಆಗುತ್ತೆ, ಬಟ್ ಒಂದು ಸಿಂಗಲ್ ಆಸಿಡ್ ಜೊತೆ ಇದು ರಿಯಾಕ್ಟ್ ಆಗಲ್ಲ. Next question. Which of the following oxides of nitrogen is known as laughing gas? Laughing gas anta heli ಕರೆಯಲ್ಪಡುವ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಯಾವುದು? N2O ಅಂತ ಹೇಳುವಂಥದ್ದನ್ನ ನೈಟ್ರೋಜನ್ ಆಕ್ಸೈಡ್ ಅಂತ ಓಕೆ, ಯು ಕ್ಯಾನ್ ಕಾಲ್ ಇಟ್ ಆಸ್ ಡೈನೈಟ್ರೋಜನ್ ಆಕ್ಸೈಡ್ ಆರ್ ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್, ನೈಟ್ರೋಜನ್ ಪೆಂಟಾಕ್ಸೈಡ್. ನಾನು ನೇಮ್ ಅಷ್ಟೇ ಬರೀತಿದ್ದೀನಿ ಎಲ್ರದ್ದು ಕೂಡ ಇವಾಗ. ನೈಟ್ರೋಜನ್ ಪೆಂಟಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ಇವೆಲ್ಲವುಗಳು ಕೂಡ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆಗಿರುತ್ತೆ. ಬಟ್ ಲಾಫಿಂಗ್ ಗ್ಯಾಸ್ ದ ಕಾಂಪೋಸಿಷನ್ ಏನು? ಇಟ್ ಇಸ್ ನೈಟ್ರಸ್ ಆಕ್ಸೈಡ್, N2O, ಆರ್ ಡೈನೈಟ್ರೋಜನ್ ಆಕ್ಸೈಡ್ ಅಂತ ಕೂಡ ನೀವು ಕರಿಬಹುದು.
ಸೊ NO ನೈಟ್ರಿಕ್ ಆಕ್ಸೈಡ್ ಇದೊಂದು ನ್ಯೂಟ್ರಲ್ ಆಕ್ಸೈಡ್ ಆಗಿರುತ್ತೆ ಮಕ್ಕಳೇ. ಯೂಶಲಿ ಆಕ್ಸೈಡ್ಸ್ಗಳು ನಾನ್ ಮೆಟಲ್ಸ್ದು ಆಕ್ಸೈಡ್ಸ್ಗಳಾದರೆ ಅವುಗಳಿಗೆ ಯಾವ ನೇಚರ್ ಇರುತ್ತೆ? ಆಸಿಡಿಕ್ ನೇಚರ್ ಇರುತ್ತೆ. ನೀವು ಆಸಿಡ್ಸ್ ಆ್ಯಂಡ್ ಬೇಸಿಸ್ನಲ್ಲಿ ಕಲ್ತಿದ್ದೀರಾ ಅಲ್ವಾ, ನಾನ್ ಮೆಟಲ್ ಆಕ್ಸೈಡ್ಸ್ಗೂ ಮೆಟಲ್ ಆಕ್ಸೈಡ್ಸ್ಗೂ ಇರುವ ಡಿಫ್ರೆನ್ಸ್ ಏನು ಅಂತ ಹೇಳಿ. ಸೊ ಇವುಗಳೆಲ್ಲವುಗಳು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಟು ಬಿಹೇವ್ ಲೈಕ್ ಎನ್ ಆಸಿಡ್. ಅದರಲ್ಲೂ ಈ ಕಂಬೈನಿಂಗ್ ಕೆಪಾಸಿಟಿ ನೋಡಿ N2O5, ಇದರಲ್ಲಿ ನೈಟ್ರೋಜನ್ದು ಚಾರ್ಜ್ ಏನು +5 ಇದೆ. ಇಫ್ ದ ಆಕ್ಸಿಡೇಷನ್ ಸ್ಟೇಟ್ ಅಥವಾ ಚಾರ್ಜ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ನಾನ್ ಮೆಟಲ್ ಇಸ್ ಟೂ ಹೈ, ರೆಸ್ಪೆಕ್ಟಿವ್ ಆಕ್ಸೈಡ್ ವಿಲ್ ಬಿ ಟೂ acidic. So out of this, if they ask you which is too acidic, answer is N2O5. Which oxide is neutral? Then the answer is NO. This is a neutral oxide. ಯಾವ ಆಕ್ಸೈಡ್ ಇದು? ನ್ಯೂಟ್ರಲ್ ಆಕ್ಸೈಡ್ ಆಗಿರುತ್ತೆ ಆಯ್ತಾ. ನೈಟ್ರಸ್ ಆಕ್ಸೈಡ್ ಅದು ಆಸಿಡಿಕ್ ಅಂತ ಹೇಳಿ ಕನ್ಸಿಡರ್, ಇದು ಕೂಡ ನ್ಯೂಟ್ರಲ್ ಆಕ್ಸೈಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ನೀವು. NO2 ಅನ್ನ ಆಸಿಡಿಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಸೊ NO and N2O you can consider these two as a neutral oxide. These are ದಿ ಆಸಿಡಿಕ್ ಆಕ್ಸೈಡ್ಸ್. ಅದರಲ್ಲೂ ಜಾಸ್ತಿ ಇದು ಆಸಿಡಿಕ್ ಆಕ್ಸೈಡ್ ಆಗಿರುತ್ತೆ. ಫಾಲೋಡ್ ಬೈ ನೆಕ್ಸ್ಟ್ ಕ್ವೆಶನ್, ದ ಕೆಮಿಕಲ್ ನೇಮ್ ಆ್ಯಂಡ್ ಫಾರ್ಮುಲಾ ಆಫ್ ಮ್ಯಾಗ್ನೆಟೈಟ್. ಮ್ಯಾಗ್ನೆಟೈಟ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ಅ ಮಿನರಲ್. ಸೊ ನೀವು ಮಿನರಲ್ಸ್ನಲ್ಲಿ ಒಂದು ಸಣ್ಣ ಲೈನ್ ಅಷ್ಟೇ ಓದಿರ್ತೀರ ನಿಮ್ಮ NCERTನಲ್ಲಿ. ವಾಟ್ ಆರ್ ಮಿನರಲ್ಸ್? ಮಿನರಲ್ಸ್ ಆರ್ ನ್ಯಾಚುರಲಿ ಆಕರಿಂಗ್ ಕೆಮಿಕಲ್ ಕಾಂಪೌಂಡ್ಸ್ ಪ್ರೆಸೆಂಟ್ ಆನ್ ಅರ್ತ್ ಕ್ರಸ್ಟ್ ಅಂತ ಹೇಳಿ ನೀವು ಕೇಳಿರ್ತೀರ ಅಲ್ವಾ, ಓದಿರ್ತೀರ. ಬಟ್ ನಿಮಗೆ ಗೊತ್ತಿರಬೇಕು ಕೆಲವೊಂದಷ್ಟು ಇಂಪಾರ್ಟೆಂಟ್ ಮಿನರಲ್ಸ್, ರೈಟ್? ಸೊ ಮ್ಯಾಗ್ನೆಟೈಟ್ ಇಸ್ ಅ ಮಿನರಲ್ ಆಫ್ ಅಯನ್. ಓರಲ್ಲ, ಮಿನರಲ್ ಆಫ್ ಅಯನ್. ಈ ಕಂಪೌಂಡ್ ನಿಮಗೆ ತುಂಬ ಪರಿಚಯ. ಹೇಗೆ ಅಂತ ಹೇಳ, ನಿಮ್ಮ ಫಸ್ಟ್ ಇಯರ್ ಚಾಪ್ಟರ್ದು ಫಸ್ಟ್ ಚಾಪ್ಟರ್ದು ಸೈನ್ಸ್ನಲ್ಲಿ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್ಸ್ ಅಂತ ಹೇಳೋ ಟಾಪಿಕ್ ಕೊಟ್ಟಿರ್ತಾರೆ ತಾನೆ. ಆ ಒಂದು ಟಾಪಿಕ್ನಲ್ಲಿ Fe3O4 ಅಂತ ಹೇಳೋ ಕಂಪೌಂಡ್ಸ್ ಮೆನ್ಷನ್ ಮಾಡಿದಾರಾ? ನೀವು ನೋಡಿದ್ರ ತಾನೆ, ಅದನ್ನ ಪರಿಚಯ ಇದೆ ನಿಮಗೆ. ಸೊ Fe3O4 ಇಸ್ ನಥಿಂಗ್ ಬಟ್ ವಾಟ್? ಮ್ಯಾಗ್ನೆಟೈಟ್. ಸೊ ಅದನ್ನ ಹೇಗೆ ಹೇಳ್ತೀರಾ ಇಲ್ಲಿ? ಟ್ರೈ ಅಯನ್ ಟೆಟ್ರಾ ಆಕ್ಸೈಡ್. ಟ್ರೈ ಅಯನ್ ಟೆಟ್ರಾ ಆಕ್ಸೈಡ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಯು ಕ್ಯಾನ್ ಚೆಕ್ ನೌ ವೈ ನಾಟ್ ಆಪ್ಷನ್ ಎ? ಇಟ್ ಇಸ್ Fe2O3. ಹಾಗಾದ್ರೆ Fe2O3 ಏನು ಅಂತ ಹೇಳ್ತೀರಾ? ಹೆಮಟೈಟ್. ಹೆಮಟೈಟ್. ಸಿ, ಹೆಮಟೈಟ್ ಅಂತ ಹೇಳುವಂಥದ್ದು ಮಿನರಲ್ ಕೂಡ ಹೌದು, ಆ್ಯಂಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಓರ್ ಆಫ್ Fe. Feದು ಕೋರ್ ಓರ್ ಯಾವುದು ಅಂತ ಹೇಳಿ ಕೇಳಿದ್ರೆ ಇಟ್ ಇಸ್ ಹೆಮಟೈಟ್. ಮ್ಯಾಗ್ನೆಟೈಟ್ ಇಸ್ ಜಸ್ಟ್ ಅ ಮಿನರಲ್. ಅಯನ್ ಸಲ್ಫೈಡ್ ಇಸ್ ಅ ಮಿನರಲ್ ಆಯ್ತಾ. ಫೆರಸ್ ಕಾರ್ಬೋನೇಟ್ ಇಸ್ ಅ ಮಿನರಲ್. ಸೊ ನಿಮಗೆ 4 ಮಿನರಲ್ಸ್ ಸಿಕ್ತು ಈ ಒಂದು ಕ್ವೆಶ್ಚನ್ ಅಲ್ಲಿ. ಯಾವುದೆಲ್ಲ ಮಿನರಲ್ಸ್ನ ಕಲ್ತ್ರಿ ನೀವು? ಒಂದು FeS2, ರೈಟ್, ಅಯನ್ ಸಲ್ಫೈಡ್, Fe3O4 ಮ್ಯಾಗ್ನೆಟೈಟ್, Fe2O3 ಹೆಮಟೈಟ್, and FeCO3 ಅಯನ್ ಕಾರ್ಬೋನೇಟ್. ಇದರಲ್ಲಿ ವಿಚ್ ಇಸ್ ಕಾಲ್ಡ್ ಆಸ್ ಓರ್ ಆಫ್ ಅಯನ್? ಇಟ್ ಇಸ್ Fe2O3. ಅದಕ್ಕೆ ಇರೋ ಒಂದು ಕಾಮನ್ ನೇಮ್ ಏನು? ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹೆಮಟೈಟ್. ಕೆಮಿಕಲಿ ಅವುಗಳ ನೇಮ್ನ ನೀವು ಹೀಗೂ ಕರಿಬೋದು: ಅಯನ್ ಸಲ್ಫೈಡ್, ಮಿಕ್ಸ್ಡ್ ಆಕ್ಸೈಡ್, ಅಯನ್ ಆಕ್ಸೈಡ್, ಫೆರಸ್ ಕಾರ್ಬೋನೇಟ್ ಆರ್ ಅಯನ್ ಕಾರ್ಬೋನೇಟ್, ಹೀಗೂ ಹೇಳ್ಬೋದು. ಬಟ್ ನಾರ್ಮಲಿ ನಾವು ಈ ಒಂದು ಮೆಟಲರ್ಜಿ ಚಾಪ್ಟರ್ ತಗೊಂಡಾಗ ಆ ಓರ್ಗಳಿಗೊಂದು ಕಾಮನ್ ನೇಮ್ ಇರುತ್ತೆ ಮಕ್ಕಳೇ. ಆ ಕಾಮನ್ ನೇಮನ್ನು ಅಡ್ರೆಸ್ ಮಾಡ್ತೀವಿ. ಸೊ ಅಕಾರ್ಡಿಂಗ್ ಟು ದಟ್ ಕಾಮನ್ ನೇಮ್, Fe3O4 ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟೈಟ್, FeS2 ಇಸ್ ಕಾಲ್ಡ್ ಆಸ್ ಅಯನ್ ಪೈರೈಟ್. ಅಯನ್ ಪೈರೈಟ್. Fe2O3 ಅನ್ನ ಹೆಮಟೈಟ್ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ FeCO3 ದ ಕಾಮನ್ ನೇಮ್ ಏನು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈಗ ಕ್ವೆಶ್ಚನ್ ಬಂದು ಯಾವುದು ಮ್ಯಾಗ್ನೆಟೈಟ್ ಅಂತ ಹೇಳಿ ಎಲ್ಲ ಆಪ್ಷನ್ಸ್ ಚೆಕ್ ಮಾಡ್ತೀರಾ. ಇಟ್ ಇಸ್ Fe3O4. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ Fe3O4 ಗಿರೋ ಇನ್ನೊಂದು ಸ್ಪೆಷಲ್ ನೇಚರ್ ಏನು? ಇಟ್ ಇಸ್ ಅ ಮಿಕ್ಸ್ಡ್ ಆಕ್ಸೈಡ್. ಇಟ್ ಇಸ್ ಮೇಡ್ ಅಪ್ ಆಫ್ ವಾಟ್? FeO and also Fe2O3. FeO ಮತ್ತು Fe2O3 ಎರಡು ಮಿಕ್ಸ್ಚರ್ ಅನ್ನ ನಾವು ಏನು ಅಂತ ಹೇಳಿ ಕರಿತೀವಿ? ಮ್ಯಾಗ್ನೆಟೈಟ್ ಅಂತ ಹೇಳಿ ಕರಿತೀವಿ. ಸೊ ಕ್ಲಿಯರ್? ನೆಕ್ಸ್ಟ್ ಕ್ವೆಶ್ಚನ್, the metal which is more hard and corrosion resistant. So nickel, yes it is corrosive, non-corrosive metal ಆಗಿರುತ್ತೆ. ಆದರೂ ಕೂಡ compared to the strong metal, the very ಎಂತ ಹೇಳ್ಬೋದು, ಹಾರ್ಡ್ ಮೆಟಲ್, ಟಂಗ್ಸ್ಟನ್, these are nothing ಆಯ್ತಾ. ಸೊ ಇಟ್ ಇಸ್ the answer is tungsten. So tungsten is very hard compared to platinum, compared to iron, compared to nickel. Tungsten is very hard and tungsten is more corrosion resistant metal ಆಗಿರುತ್ತೆ.
ಕ್ಲಿಯರ್? ಸೊ ಇಟ್ ಇಸ್ ಆಪ್ಷನ್ ಡಿ. ಸೊ ಯಾಕೆ ಮೇಡಮ್ ಅಂತ ಹೇಳಿ ನೀವು ಕೇಳ್ಬೋದು. ಡೆಫಿನೆಟ್ಲಿ ಇಟ್ ಇಸ್ ಡ್ಯೂ ಟು ಆನ್ಸರ್ಸ್ ಎಲ್ಲ ಹೈಯರ್ ಕ್ಲಾಸಸ್ಗೆ ರಿಲೇಟೆಡ್ ಆಗಿರುತ್ತೆ. ಆ ಮೆಟಲ್ಸ್ ಅಂಡ್ ಮೆಟಲ್ಸ್ ನಡುವೆ ಮೆಟಾಲಿಕ್ ಬಾಂಡಿಂಗ್ ಅಂತ ಹೇಳಿ ಇರುತ್ತೆ. ಈ ಮೆಟಾಲಿಕ್ ಬಾಂಡಿಂಗ್ ಯಾವಾಗಲೂ ಕೂಡ ಅವುಗಳು, ನೀವು ಶೆಲ್ಸು ಆರ್ಬಿಟಲ್ಸ್ ಎಲ್ಲ ಕೇಳಿರ್ತೀರ ಅಲ್ವಾ? ಸೊ ಅವುಗಳ ಆರ್ಬಿಟಲ್ಸ್ ಓವರ್ಲ್ಯಾಪಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೋರ್ ದಿ ಆರ್ಬಿಟಲ್ ಓವರ್ಲ್ಯಾಪಿಂಗ್, ಮೋರ್ ವಿಲ್ ಬಿ ದ ಮೆಟಾಲಿಕ್ ಬಾಂಡಿಂಗ್. ಸೊ ಇಲ್ಲಿ MTD ಆರ್ಬಿಟಲ್ಸ್ಗಳು ಇವುಗಳೆಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಜಾಯಿನ್ ಆಗಿರುತ್ತೆ. ನೀವು ಪಿರಿಯಾಡಿಕ್ ಟೇಬಲ್ಸ್, ಪಿರಿಯಾಡಿಕ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ನಲ್ಲಿ SPDF ಅಂತ ಹೇಳೋ ಬ್ಲಾಕ್ಸ್ಗಳನ್ನ ಕಲಿತೀರಾ ಫ್ಯೂಚರ್ನಲ್ಲಿ. ಅಲ್ಲಿ ಡಿ ಬ್ಲಾಕಿಗೆ ಬರುವಂತಹ ಕೆಲವು ಮೆಟಲ್ಸ್ಗಳು ಇವುಗಳಾಗಿರುತ್ತೆ. ಡಿ ಸಬ್ ಶೆಲ್ ಅನ್ನ ನಾವು ಹೀಗೆ ಬರಿತೀವಿ, ಗ್ರೇಟರ್ ದ ಡಿ ಸಬ್ ಶೆಲ್ ಓವರ್ಲ್ಯಾಪಿಂಗ್ ಬಿಟ್ವೀನ್ ದ ಮೆಟಲ್ಸ್, ಗ್ರೇಟರ್ ವಿಲ್ ಬಿ ದೇಯರ್ ಮೆಟಾಲಿಕ್ ಬಾಂಡಿಂಗ್ ಅಂತ ಹೇಳಿ ಕೂಡ ನಾವು ಕಲ್ತಿದುಂಟು. ಹಾಗಾಗಿ ದ ರೀಸನ್ ಯಾಕೆ ಇದು ತುಂಬಾ ಸ್ಟ್ರಾಂಗ್ ಅಂತ ಹೇಳಿದ್ರೆ, ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್, ಒಂದು ಮೆಟಲ್ ಅಂಡ್ ಇನ್ನೊಂದು ಮೆಟಲ್ನಲ್ಲಿರುವಂತಹ ನ್ಯೂಕ್ಲಿಯರ್ ಎಲೆಕ್ಟ್ರಾನಿಕ್ ಅಟ್ರಾಕ್ಷನ್ ಏನಿದೆ ನೋಡಿ, ಅದನ್ನು ನೀವು ಮೆಟಾಲಿಕ್ ಬಾಂಡ್ ಅಂತ ಹೇಳ್ತೀರಾ. ಆಯ್ತಾ? ಈಗ ನಾನೊಂದು ಮೆಟಲ್ ಅನ್ಕೊಳ್ಳಿ, ಇಲ್ಲೊಂದು ಪಕ್ಕದಲ್ಲಿ ಎರಡು ಆಟಮ್, ದಿಸ್ ಇಸ್ ಆಟಮ್ ನಂಬರ್ 1, ದಿಸ್ ಇಸ್ ಆಟಮ್ ನಂಬರ್ 2. ಆಟಮ್ ನಂಬರ್ 1 ಇದು ನ್ಯೂಕ್ಲಿಯಸ್ ಏನು ಮಾಡುತ್ತೆ, ನನ್ನೊಳಗಡಿರುವ ಎಲೆಕ್ಟ್ರಾನ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ನನ್ನೊಳಗಡಿರುವ ನ್ಯೂಕ್ಲಿಯಸ್ ಪಕ್ಕದ ಆಟಮ್ದು ಎಲೆಕ್ಟ್ರಾನ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ನ್ಯೂಕ್ಲಿಯಸ್ಸು ಆಚೆ ಈಚೆ ಇರುವಂತಹ ಎರಡು ನ್ಯೂಕ್ಲಿಯಸ್ಸು ಆಚೆ ಈಚೆ ಇರುವ ಎಲೆಕ್ಟ್ರಾನ್ಸ್ ನ ಅಟ್ರಾಕ್ಟ್ ಮಾಡಿದಾಗ ನಾವೇನು ಹೇಳ್ತೀವಿ, ಅದನ್ನ ಮೆಟಾಲಿಕ್ ಬಾಂಡ್ ಅಂತ ಹೇಳ್ತೀವಿ. ಇದನ್ನ ತುಂಬಾ ಸೂಕ್ಷ್ಮವಾಗಿ ನೀವು ಹೈಯರ್ ಕ್ಲಾಸ್ನಲ್ಲಿ ಕಲಿತಾ ಹೋಗ್ತೀರಾ. ಸೊ ಇಟ್ ಇಸ್ ದ ಟಂಗ್ಸ್ಟನ್. ಸೊ ಆನ್ಸರ್ಸ್ ಅನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಜಸ್ಟಿಫೈ ಮಾಡ್ತಾ ಹೋಗ್ಬೋದು. ಬಟ್ ಓಕೆ, ಇಟ್ಸ್ ಫೈನ್. ಗನ್ ಮೆಟಲ್ ಬಗ್ಗೆ ಕೇಳಿರ್ತೀರಾ, ಗನ್ ಪೌಡರ್ ಬಗ್ಗೆ ಕೇಳಿದ್ದೀವಿ ಮೇಡಮ್. ಅದು ಬೆಂಗಳೂರಲ್ಲಂತೂ ಗನ್ ಪೌಡರ್ ಅಂದರೆ ತುಂಬ ಫೇಮಸ್ಸು. ಆಂಧ್ರ ಗನ್ ಪೌಡರ್ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶನಲ್ಲಿ ಒಂದು ಟೇಸ್ಟಿ ಆಗಿರುವಂತಹ ಚಟ್ನಿ ಹುಡಿ ಸಿಗುತ್ತೆ ನೋಡಿ, ಅದನ್ನೇ ಆಂಧ್ರ ಗನ್ ಪೌಡರ್ ಅಂತ ಹೇಳ್ತೀವಿ ಅಂತ ಹೇಳಿ. ಗನ್ ಪೌಡರ್ ಇನ್ ಪಟಾಕಿ, ಕ್ರ್ಯಾಕರ್ಸ್, ವಿ ಯೂಸ್ ಇಟ್, ದಟ್ ಇಸ್ ಡಿಫ್ರೆಂಟ್. ಗನ್ ಪೌಡರ್ ಇನ್ ಫುಡ್ ಇಸ್ ಡಿಫ್ರೆಂಟ್. ಗನ್ ಮೆಟಲ್ ಇಸ್ ಟೋಟ್ಲಿ ಡಿಫ್ರೆಂಟ್. ಹಿಯರ್ 87 ಇಂದ 88% ಆಫ್ ಕಾಪರ್, ಆಮೇಲೆ 10% ಆಫ್ ಟಿನ್, ಆಮೇಲೆ 3% ಆಫ್ ಜಿಂಕ್. ಈ ಒಂದು ಕಾಂಬಿನೇಷನಲ್ ಬರುವಂತಹ ಎಲಾಯನ್ನ ಗನ್ ಮೆಟಲ್ ಅಂತ ಹೇಳಿ ಕರಿತೇವೆ. ಸೊ ಗನ್ ಮೆಟಲ್ಸ್ ಅನ್ನ ಯೂಶುವಲ್ ಆಗಿ ಗಿಯರ್ ಮತ್ತೆ ಈ ಬೇರಿಂಗ್ ಮೆಟಲ್ಸ್ಗಳನ್ನೆಲ್ಲ ಮಾಡಲಿಕ್ಕೆ, ಅಂತ ಎಕ್ವಿಪ್ಮೆಂಟ್ಗಳನ್ನ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ವೇರ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಹ್ಯಾಸ್ ಟು ಹ್ಯಾವ್ ದ ಹೆವಿ ಲೋಡನ್ನ ಬೇರ್ ಮಾಡಬೇಕು ಅಂತ ಹೇಳಿದ್ರೆ ವಿ ಯೂಸ್ ಗನ್ ಮೆಟಲ್ಸ್ ಫಾರ್ ದ್ಯಾಟ್ ಅಪ್ಲಿಕೇಶನ್. ಸೊ ಗನ್ ಮೆಟಲ್ ಅಂತ ಹೇಳುವಂಥದ್ದು ಯಾವ ಎಲಾಯ್ ಆಗಿರುತ್ತೆ, ಅದು ಕಾಪರ್ ಎಲಾಯ್ ಆಗಿರುತ್ತೆ. ಇಟ್ ಇಸ್ ಅ ಕಾಪರ್ ಎಲಾಯ್ ಅಂತ ಹೇಳ್ಬೋದು. ಸೊ 87 ಇಂದ SN. ನೀವು ಬ್ರಾನ್ಸ್ ಎಲಾಯ್ ಕೇಳಿದಿರ ಅಲ್ವಾ? ಬ್ರಾನ್ಸ್ ಎಲಾಯ್ನಲ್ಲಿ ಏನಿರುತ್ತೆ, 70% ಅಷ್ಟು ಕಾಪರ್ ಇರುತ್ತೆ, 30% ಅಷ್ಟು ಟಿನ್ ಇರುತ್ತೆ. ಇದೇ ಬ್ರಾನ್ಸ್ ಎಲಾಯ್ ಅನ್ನ ಸ್ವಲ್ಪ ಮಾಡಿಫೈ ಮಾಡ್ತಾರೆ ಬೈ ಆಡಿಂಗ್ ಲಿಟಲ್ ಜಿಂಕ್. ಹಾಗಾಗಿ ಆ ಎಲಾಯ್ ಏನಾಗುತ್ತೆ, ಗನ್ ಮೆಟಲ್ ಅಂತ ಹೇಳಿ ನೀವು ಅದಕ್ಕೆ ಕರಿತೀರ. ಆ ಎಲಾಯ್ ಗನ್ ಮೆಟಲ್ ಆಗುತ್ತೆ, ಯು ಕಾಲ್ ಇಟ್ as ಗನ್ ಮೆಟಲ್. So all right, next question. The non-metal present in cryolite. Again, ಈ cryolite ಅಂತ ಹೇಳುವಂಥದ್ದು ಏನು? It is a mineral. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಷನ್ಗೆ ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಂ ಮೆಟಲ್ ಇದೆಯಲ್ವಾ ಮಕ್ಕಳೇ, ಅಲ್ಯೂಮಿನಿಯಂ ಮೆಟಲ್ ಎಕ್ಸ್ಟ್ರಾಕ್ಷನ್ನ ನೀವೇನಾದರೂ ಎಲೆಕ್ಟ್ರಾಲಿಸಿಸ್ ಪ್ರಾಸೆಸ್ ಮೂಲಕ ಮಾಡ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ದಿಸ್ ಕ್ರಯೋಲೈಟ್. ಆಯ್ತಾ? ಸೊ ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಷನ್ ಅಲ್ಲಿ ಯೂಸ್ ಮಾಡ್ತಿದ್ದೆ. ಕ್ವೆಶನ್ ಬಂದ್ಬಿಟ್ಟು ಕ್ರಯೋಲೈಟ್ ಅಲ್ಲಿರುವಂತಹ ನಾನ್ ಮೆಟಲ್ ಯಾವುದು? ಸೊ ಐ ನೋ ದಟ್ ಕ್ರಯೋಲೈಟ್ ಇಸ್ ನಾಟ್ ಅ ವರ್ಡ್ ವಿಚ್ ಇಸ್ ಬಿನ್ ಮೆನ್ಷನ್ ಇನ್ ಬೋತ್ ದ ಬೋರ್ಡ್ಸ್. ಐ ಆಮ್ ಟೆಲಿಂಗ್ ಯು ಅಗೇನ್, ಇಟ್ ಇಸ್ ಫಾರ್ ಯೋರ್ ಹೈಯರ್ ಲೆವೆಲ್. ಒಂದು ಕಾನ್ಸೆಪ್ಟ್ ಸುತ್ತ ಬರುವ ಹೈಯರ್ ಆರ್ಡರ್ ಥಿಂಕಿಂಗ್, ಹೈಯರ್ ಲೆವೆಲ್ ಆಫ್ ನಾಲೆಜ್ ಏನಿದೆ ಅದಕ್ಕೋಸ್ಕರ ಅಷ್ಟೇ ನಾನು ಈ ಚಾಪ್ಟರ್ ಇಂದ ಎಕ್ಸ್ಟ್ರಾ MCQs ತಗೊಂಡಿದ್ದೀನಿ. ಇಫ್ ಯು ಆರ್ ಫೋಕಸಿಂಗ್ ಆನ್ ಎನಿ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಹೇಗೆ ಈ ಚಾಪ್ಟರ್ ನಿಮ್ಮನ್ನ ಹೆಲ್ಪ್ ಮಾಡಬಹುದು ಅಂತ ಹೇಳೋದಕ್ಕೆ ಈ ಕ್ವೆಶನ್ಸ್ಗಳು ಎಕ್ಸಾಂಪಲ್ ಆಗಿರುತ್ತೆ. ಆಲ್ ರೈಟ್, ಸೊ ದಿಸ್ ಇಸ್ ನಾಟ್ ದೇರ್ ಇನ್ NCERT, ಬಟ್ ಇಟ್ ಇಸ್ ಫಾರ್ ಯೋರ್ ನಾಲೆಜ್ ಪರ್ಪಸ್. ಸೊ ನಾನ್ ಮೆಟಲ್ ಪ್ರೆಸೆಂಟ್ ಇನ್ ಕ್ರಯೋಲೈಟ್ ಯಾವುದು? ಸೋಡಿಯಂ ಇಸ್ ಅ ಮೆಟಲ್, ಅಲ್ಯೂಮಿನಿಯಂ ಇಸ್ ಅ ಮೆಟಲ್. ಆನ್ಸರ್ ಇಸ್ ಫ್ಲೂರಿನ್. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಫ್ಲೂರಿನ್. ಆಕ್ಸಿಜನ್, ಸಲ್ಫರ್, ನೈಟ್ರೋಜನ್ ಇದರಲ್ಲಿ ಇಲ್ಲ, ಹಾಗಾಗಿ ಆ ಆಪ್ಷನ್ಸ್ಗಳನ್ನ ನಾವು ಕಂಪೇರ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ಕ್ವೆಶ್ಚನ್ ನಂಬರ್ 9. ರೋಸ್ಟಿಂಗ್. ಅದೇ ಯೂಟ್ಯೂಬ್ನಲ್ಲಿ ಒಬ್ಬರನ್ನ ಇಟ್ಕೊಂಡು ಇವ್ರನ್ನ ಇಟ್ಕೊಂಡು ಅವರು ಚೆನ್ನಾಗಿ ರೋಸ್ಟ್ ಮಾಡ್ತೀವಲ್ಲ, ಆ ರೋಸ್ಟಿಂಗ್ ಇಲ್ಲಿ? ನೋ, ಹಿಯರ್ ದ ರೋಸ್ಟಿಂಗ್ ಇಸ್ ಡಿಫ್ರೆಂಟ್. ಮೇಡಮ್, ಮನೇಲಿ ಪನ್ನೀರ್ ರೋಸ್ಟ್ ಮಾಡ್ತಾರ, ಅದ್ರ ಬಗ್ಗೆ ಹೇಳ್ತಿದ್ರಾ? ಓ,
ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ ಆಸ್ ವೆಲ್. ಬಿಕಾಸ್ ನೀವು ಮನೇಲಿ ಮಾಡ್ತಿರಲ್ಲ ಪನ್ನೀರ್ ರೋಸ್ಟು ಅಥವಾ ವೆಜ್ ರೋಸ್ಟ್ಗಳು ಏನೆಲ್ಲ ಮಾಡ್ತೀರಾ ಅದೆಲ್ಲವುಗಳನ್ನ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಮಾಡ್ತೀರಾ. ಸೊ ರೋಸ್ಟಿಂಗ್ ಇಸ್ ಅ ಟೆಕ್ನಿಕ್ ವಿಚ್ ಯು ಪರ್ಫಾರ್ಮ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಮನೆಯಲ್ಲೂ ಇಲ್ಲೂ. ಬಟ್ ಮನೆಯಲ್ಲಿ ವೆಜಿಟೇಬಲ್ಸು ನಾನ್ ವೆಜಿಟೇಬಲ್ ತಗೊಳ್ತೀರಾ, ಇಲ್ಲಿ ಮೆಟಾಲಿಕ್ ಸಲ್ಫೈಡ್ ಅನ್ನ ತಗೊಳ್ತೀರಾ. ಸೊ ರೋಸ್ಟಿಂಗ್ ಇಸ್ ಅ ಟೆಕ್ನಿಕ್ ವಿಚ್ ಇಸ್ ಅಪ್ಲೈಡ್ ಫಾರ್ ಜಿಂಕ್ ಬ್ಲೆಂಡ್, ZnS ಅಂತ ಹೇಳಿ ಕರಿತೀವಿ, ಜಿಂಕ್ ಬ್ಲೆಂಡ್, ಆರ್ HGS, ಮರ್ಕ್ಯೂರಿಕ್ ಸಲ್ಫೈಡ್ ಆರ್ ಕ್ಯಾಲ್ಸಿನೈಟ್ ಅಂತ ಹೇಳಿ ಕರಿತೀವಿ ಇದನ್ನ. ಸಾರಿ, Cu2S ಅನ್ನ ಕ್ಯಾಲ್ಸಿನೈಟ್ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಸಿನಬಾರ್, HGS ಅನ್ನ ಸಿನಬಾರ್, ಮಿಲ್ಕಿ ಬಾರ್, ಚೋಕೋ ಬಾರ್, ಇದು ಯಾವ ನ್ಯೂ ಬಾರ್, ಸಿನಬಾರ್. ಸೊ ವಿ ಕಾಲ್ ಇಟ್ ಆಸ್ ಸಿನಬಾರ್. ಸೊ ಎಲ್ಲಾ ಸಲ್ಫೈಡ್ ಓರ್ಗಳು ತಮ್ಮ ತಮ್ಮ ಸಲ್ಫರ್ ಅನ್ನ ಬಿಟ್ಟು ಕೊಡುವಂತಹ ಪ್ರಾಸೆಸ್. ಅಲ್ಲಿರುವ ಸಲ್ಫರ್ ಓಡೋಗ್ಬಿಟ್ಟು ಆಕ್ಸಿಜನ್ ಐ ಆಮ್ ಕಮಿಂಗ್ ಟು ಯು ಅಂತ ಹೇಳ್ಬಿಟ್ಟು ಎಲ್ಲಾ ಸಲ್ಫರ್ ಏನ್ ಮಾಡುತ್ತೆ, ಆಕ್ಸಿಜನ್ ಹಿಂದೆ ಹೋಗುತ್ತೆ. ಸೊ ಅಲ್ಲಿ ಆಕ್ಸಿಜನ್ ಜೊತೆ ಅಟ್ಯಾಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕಲ್ತಿದ್ದೀರಾ ಅಲ್ವಾ ಈ ರಿಯಾಕ್ಷನ್ ಅನ್ನ, HGS when reacts with oxygen it forms mercuric oxide plus sulfur dioxide, volatile. ಅದು ಈಸಿಲಿ volatile ಆಗಿರುವಂತಹ ಗ್ಯಾಸ್ ಆಗಿರುತ್ತೆ, ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಏನ್ ಗೊತ್ತಾಯ್ತು, ಈ ರೋಸ್ಟಿಂಗ್ ಅಂತ ಹೇಳುವಂಥದ್ದು ಸಲ್ಫೈಡ್ ಓರನ್ನ ಆಕ್ಸೈಡ್ ಓರಾಗಿ ಕನ್ವರ್ಟ್ ಮಾಡುವಂತಹ ಒಂದು ಪ್ರಾಸೆಸ್ ಆಗಿರುತ್ತೆ. ಸೊ ಹಾಗಾಗಿ ವಿಚ್ ಓರ್ ನೀವು ಫೋಕಸ್ ಮಾಡ್ತೀರಾ, sulfide ore. Roasting is generally done in the case of sulfide ore. Oxide ore ಇದ್ರೆ ನೀವೇನು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸಿಲಿಕೇಟ್ ಓರ್ ಅಥವಾ ಕಾರ್ಬೋನೇಟ್ ಓರ್ ಇದ್ರೆ ನೀವೇನ್ ಮಾಡ್ತೀರಾ, ಕ್ಯಾಲ್ಸಿನೇಷನ್ ಮಾಡ್ತೀರಾ. ಸಿಲಿಕೇಟ್ ಓರ್ ಇದ್ರೂ ಕೂಡ ಕ್ಯಾಲ್ಸಿನೇಷನ್ ಮಾಡ್ಬೋದು ನೀವು. ಓಕೆ, ಚಿಲೆ ಸಾಲ್ಟ್ ಪೀಟರ್ ಈಸ್ ಆನ್ ಓರ್ ಆಫ್. ಅಗೈನ್ ಓರ್ ಅಂತ ಹೇಳೋ ಕಾನ್ಸೆಪ್ಟ್ ನಲ್ಲಿ ಸ್ವಲ್ಪ ಹೈಯರ್ ಕಂಟೆಂಟ್ ನ ಕೊಟ್ಟಿದ್ದೀನಿ. ಚಿಲೆ ಸಾಲ್ಟ್ ಪೀಟರ್. ಸೊ ಎರಡು ಸಾಲ್ಟ್ ಪೀಟರ್ ಇರುತ್ತೆ. ಚಿಲೆ ಸಾಲ್ಟ್ ಪೀಟರ್ ಅಂತ ಹೇಳಿದ್ರೆ ಸೋಡಿಯಂ ನೈಟ್ರೇಟ್ ಆಗಿರುತ್ತೆ. ಬರೀ ಸಾಲ್ಟ್ ಪೀಟರ್ ಅಥವಾ ಇಂಡಿಯನ್ ಸಾಲ್ಟ್ ಪೀಟರ್ ಅಂತ ಹೇಳಿ ಕೇಳಿದ್ರೆ, ಇಂಡಿಯನ್ ಸಾಲ್ಟ್ ಪೀಟರ್ ಅಂತ ಹೇಳಿ ಕೇಳಿದ್ರೆ, ಈ ಚಿಲೆ ಅರ್ತ್ ಕ್ರಸ್ಟ್ ಅಲ್ಲಿ, ಇಂಡಿಯನ್ ಅರ್ತ್ ಕ್ರಸ್ಟ್ ನಲ್ಲಿ ಇದೊಂದು ಸಾಧಾರಣವಾಗಿ ಕಂಡು ಬರುವ ಓರ್ ಆಗಿರುತ್ತೆ. ಸೊ ಇದು KNO3. ಎರಡು ಕೂಡ ನೈಟ್ರೈಟ್ ಅಯಾನ್ಗಳ ಓರ್ ಆಗಿರುತ್ತೆ. ಓಕೆ, ಸೊ ಇವಾಗ ಇದಕ್ಕೆ ಬರೋಣ. ಫಸ್ಟ್ಗೆ ಚಿಲೆ ಸಾಲ್ಟ್ ಪೀಟರ್ ಇಸ್ ಅನ್ ಓರ್ ಆಫ್ ಸೋಡಿಯಂ, ನೈಟ್ರೋಜನ್, ಮ್ಯಾಗ್ನೀಷಿಯಂ, ಗೋಲ್ಡ್. ಸೊ ಇದರಲ್ಲಿ ಏನಿದೆ ನಿಮಗೆ, ಸೋಡಿಯಂ. ಸೊ ಇಟ್ ಶುಡ್ ಬಿ ಎನ್ ಓರ್ ಆಫ್ ಸೋಡಿಯಂ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್, ಸೋಲ್ಡರ್. ಇದು ನಿಮ್ಮ NCERT ಅಲ್ಲಿ ಇದೆ. ಸೋಲ್ಡರ್ ಈಸ್ ಅನ್ ಅಲಾಯ್ ಆಫ್. ಸೊ ಡೈರೆಕ್ಟ್ ಕ್ವೆಶ್ಚನ್, ಇದು ಮೆಮೊರಿ ಬೇಸ್ಡ್ ಕ್ವೆಶ್ಚನ್. ಸೋಲ್ಡರ್ ನಲ್ಲಿ 50% ಲೆಡ್ ಇರುತ್ತೆ, ಜೊತೆಗೆ 50% ಟಿನ್ ಇರುತ್ತೆ. ಸೊ ಇಟ್ ಇಸ್ ದ ಗ್ರೂಪ್ ಆಫ್ PB ಅಂಡ್ ಟಿನ್. ಆಯ್ತಾ? ಕರೆಕ್ಟ್ ಆನ್ಸರ್ ಇಸ್ C. ಸೊ ಕಾಪರ್, ಮ್ಯಾಂಗನಸ್, ನಿಕಲ್, ಅದು ಜೊತೆಲಿ ಯಾವುದು ಕೂಡ ಅಲಾಯ್ನ ಮಾಡಲ್ಲ. ಕಾಪರ್ ಮತ್ತೆ ಟಿನ್ ಇದೇನ್ ಮಾಡುತ್ತೆ, ಬ್ರಾನ್ಸ್ ಅನ್ನ ಕೊಡುತ್ತೆ. ಕಾಪರ್, ಮ್ಯಾಂಗನಸ್, ನಿಕಲ್. ಇಲ್ಲಿ ನೀವು ನಿಕ್ಕಲ್ನ ಸ್ವಲ್ಪ ಆಚೆಗೆ ಹಾಕ್ಬಿಟ್ಟು ಮೆಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ ತಗೊಂಡ್ರೆ ಅದು ಡ್ಯುರಾಲ್ಯೂಮಿನಿಯಂ ಆಗುತ್ತೆ. ಡ್ಯುರಾಲಿಯಂನಲ್ಲಿ ವಿ ಯೂಸ್ ಇಟ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಯೂಮಿನಿಯಂ ಕಾಪರ್ ಆಗುತ್ತೆ ಅದು. ಎನಿವೇಸ್, ಈ PB ಮತ್ತೆ ಬಿಸ್ಮತ್ ಅಗೇನ್ ಇದನ್ನ ಪರ್ಟಿಕ್ಯುಲರ್ ಆಗಿ ಕೆಲವೊಂದಷ್ಟು ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್ಗೆ ಮಾತ್ರ ಯೂಸ್ ಮಾಡ್ಕೊಳ್ತಾರೆ ಹೊರತು ಅದಕ್ಕೊಂದು ಕಾಮನ್ ನೇಮ್ ಅಂತ ಹೇಳಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದ್ರೆ ನೀವು ಕಮೆಂಟ್ ಮಾಡ್ಬೋದು ಕಮೆಂಟ್ ಬಾಕ್ಸ್ನಲ್ಲಿ, ಬಟ್ ನನ್ನ ಅರಿವಿನಲ್ಲಿ ಇಲ್ಲ ಅಂತ ಹೇಳಿ. ಸೊ ದ ಆನ್ಸರ್ ಇಸ್ ದಿಸ್ ಒನ್, C. Name a metal which forms an invisible protective layer preventing further oxidation. Give the name of the covering film formed with its chemical formula. ಯಾವ ಮೆಟಲ್ಗಳು ಇನ್ವಿಸಿಬಲ್ ಆಗಿರುವಂತಹ ಒಂದು ಪ್ರೊಟೆಕ್ಟಿವ್ ಲೇಯರ್ ಅನ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ? ಅಯನ್ ಆಕ್ಸೈಡ್ ಇಸ್ ಇನ್ವಿಸಿಬಲ್ ಅಲ್ಲ, ಯಾಕೆಂದ್ರೆ ಅಯನ್ ಆಕ್ಸೈಡ್ ಇದು ಲೇಯರ್ ಬ್ರೌನ್ ಕಲರ್ ಇರುತ್ತೆ. ಯು ಆಲ್ ಕ್ಯಾನ್ ಸಿ ಇಟ್. ಇಟ್ ಇಸ್ ಬೇಸಿಕ್ ಪಾಯಿಂಟ್ ಆಫ್ ಅಬ್ಸರ್ವೇಷನ್, ರೈಟ್? ನೆಕ್ಸ್ಟ್ ಕಮ್ಸ್ ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಇದು ಲೇಯರ್ ಇಸ್ ಇನ್ವಿಸಿಬಲ್, ಬಟ್ ಅದು ಲೇಯರ್ ಫಾರ್ಮ್ ಆಗಿದೆ ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ. ಬಿಕಾಸ್ ಅಲ್ಯೂಮಿನಿಯಂ ಮೇಲೆ ಯಾವಾಗ ಅಲ್ಯೂಮಿನಿಯಂ ಆಕ್ಸೈಡ್ ಲೇಯರ್ ಫಾರ್ಮ್ ಆಗುತ್ತೋ ಇಟ್ ಲೂಸಸ್ ಇಟ್ಸ್ ಶೈನಿ ಸರ್ಫೇಸ್. ಸೊ ಎಸ್, ಅಲ್ಯೂಮಿನಿಯಂ ಕ್ಯಾನ್ ಬಿ ಕನ್ಸಿಡರ್ಡ್, but we have two more options. Let's focus on those two options.
ಜಿಂಕ್ ಆ್ಯಂಡ್ ಜಿಂಕ್ ಆಕ್ಸೈಡ್. ಜಿಂಕ್ ಆಕ್ಸೈಡ್ ಲೇಯರ್ ಕೂಡ ಇಟ್ ವಿಲ್ ಏನು ಹೇಳ್ಬೋದು, ಇಟ್ ಇಸ್ ವಿಸಿಬಲ್. ಜಿಂಕ್ ಆಕ್ಸೈಡ್ ಲೇಯರ್ ವಿಸಿಬಲ್ ಆಗಿರುತ್ತೆ. ಕಾಪರ್ ಆಕ್ಸೈಡ್ದು ಲೇಯರ್ ಹೈಲಿ ವಿಸಿಬಲ್ ಬಿಕಾಸ್ ಆಫ್ ದ ಬ್ಲ್ಯಾಕ್ ಕಲರ್. CuO ಹ್ಯಾಸ್ ಬ್ಲ್ಯಾಕ್ ಕಲರ್. Zn oxide also has black color, and Zn oxide will not make a protective layer. ಅದಷ್ಟೊಂದು ಈಸಿಯಾಗಿ ಪ್ರೊಟೆಕ್ಟಿವ್ ಲೇಯರ್ ಆಗಿ ಫಾರ್ಮ್ ಮಾಡಲ್ಲ. ಮಾಡಿದ್ರು ಕೂಡ ಅದ್ರದ್ದು ಲೇಯರ್ ವಿಸಿಬಲ್ ಆಗಿರುತ್ತೆ. ಬಟ್ ದಿ ಆನ್ಸರ್ ಇಸ್ ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಮೇಕ್ಸ್ ದಿಸ್ ಲೇಯರ್ ಬೈ reaction with atmospheric oxygen and also reaction with sulfuric acid ಅಂತ ಹೇಳ್ತೀರಿ, nitric acid. So nitric acid aluminum oxide layer is formed by the reaction of oxygen with aluminum, the reaction of HNO3 majorly with aluminum. ಇದೆರಡು ನಿಮ್ಮ ಟೆಕ್ಸ್ಟ್ ಬುಕ್ ಇರುವಂತಹ ಕಂಟೆಂಟ್ ಆಗಿರುತ್ತೆ. So right, the correct answer here is option B, aluminum oxide, as option A, C, D are not invisible and they do not make the protective layer. They further undergo the corrosion. Next, name an alloy that is used in the making of pressure cooker. ಪ್ರೆಷರ್ ಕುಕ್ಕರ್ಸ್ ಇವಾಗೆಲ್ಲ ಸ್ಟೀಲ್ ಇದು ಬರ್ತಾ ಇದೆ, ಮತ್ತು ಆ್ಯನೋಡೈಸ್ಡ್ ಪ್ರೆಷರ್ ಕುಕ್ಕರ್ಸ್ಗಳು ಬರ್ತಾ ಇದೆ. ಬೇಸಿಕಲಿ ಹಳೆ ಕಾಲದಿಂದ ನೀವು ನೋಡೋದಾದರೆ ಇಟ್ ಇಸ್ ಮೇಡ್ ಅಪ್ ಆಫ್ ಅಲ್ಯೂಮಿನಿಯಂ ಅಲ್ವಾ. ಸೊ ಅಲ್ಯೂಮಿನಿಯಮ್ದು ಯಾವುದೆಲ್ಲ ಅಲಾಯ್ಸ್ ಇದೆ ಸರ್ಚ್ ಮಾಡಿ. ಮ್ಯಾಗ್ನಾಲಿಯಮ್ ಅಂತ ಹೇಳುವಂಥದ್ದು ಅಲ್ಯೂಮಿನಿಯಂ ಪ್ಲಸ್ ಮೆಗ್ನೀಷಿಯಮ್ದು ಒಂದು ಕಾಂಬಿನೇಷನ್ ಆಗಿರುತ್ತೆ. ಡ್ಯುರಾಲಿಯಮ್ ಅಂತ ಹೇಳುವಂಥದ್ದು ಅಲ್ಯೂಮಿನಿಯಂ ಪ್ಲಸ್ ಕಾಪರ್ ಇದು ಕಾಂಬಿನೇಷನ್ ಆಗಿರುತ್ತೆ. ನಿಕೋ ಅಂತ ಹೇಳುವಂಥದ್ದು ಅಯನ್, ಕೊಬಾಲ್ಟ್, ನಿಕೆಲ್ ಮತ್ತು ಸ್ವಲ್ಪ ಅಮೌಂಟ್ ಆಫ್ ಅಲ್ಯೂಮಿನಿಯಮ್ದು ಕಾಂಬಿನೇಷನ್ ಆಗಿರುತ್ತೆ. ನಿಕೆಲ್ ಸ್ಟೀಲ್ನಲ್ಲಿ FeNiCr ಪ್ಲಸ್ ಕಾರ್ಬನ್ ಇರುತ್ತೆ. ಸೊ ಇದರಲ್ಲಿ ಆನ್ಸರ್ ಯಾವುದು ನೀವು ನನಗೆ ಹೇಳಿ. ಸೊ ಇಟ್ ಇಸ್ ದಿಸ್ ಅಲ್ಯೂಮಿನಿಯಂ ಆ್ಯಂಡ್ ಕಾಪರ್ದು ಕಾಂಬಿನೇಷನ್. 95% ಆಫ್ ಅಲ್ಯೂಮಿನಿಯಂ ಪ್ಲಸ್ 4% ಆಫ್ ಕಾಪರ್ ಮತ್ತು 0.5% ಆಫ್ ಮೆಗ್ನೀಷಿಯಂ, 0.5% ಆಫ್ ಮ್ಯಾಂಗನಸ್. ಇವುಗಳ ಕಾಂಬಿನೇಷನ್ನ ಡ್ಯುರಾಲಿಯಂ ಅಂತ ಹೇಳ್ತೀವಿ, ಡ್ಯೂರಾಲ್ಯೂಮಿನಿಯಂ ಅಂತಲೂ ಹೇಳ್ತಾರೆ, ಡ್ಯುರಾಲಿಯಂ ಅಂತ ಹೇಳ್ತಾರೆ. ಇಟ್ ಇಸ್ ಅನ್ ಅಲಾಯ್ ಆಫ್ ಅಲ್ಯೂಮಿನಿಯಂ ಯೂಸ್ಡ್ ಫಾರ್ ಪ್ರೆಷರ್ ಕುಕ್ಕರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಓರ್ಸ್ ಕ್ಯಾನ್ ಬಿ ಕಾನ್ಸಂಟ್ರೇಟೆಡ್ ಬೈ ಫ್ರೋತ್ ಫ್ಲೋಟೇಷನ್ ಪ್ರಾಸೆಸ್. ಈ ಫ್ರೋತ್ ಫ್ಲೋಟೇಷನ್ನಲ್ಲಿ ಏನಾಗುತ್ತೆ, ವಿ ಕ್ರಿಯೇಟ್ ಫೋಮ್ನಲ್ಲಿ ಫ್ಲೋಟ್ ಮಾಡಿ ಹೊರಗಡೆ ತೆಗೆಯುವಂತಹ ಪ್ರಾಸೆಸ್ಗೆ ಫ್ರೋತ್ ಫ್ಲೋಟೇಷನ್ ಪ್ರಾಸೆಸ್ ಅಂತ ಹೇಳಿ ಕರಿತೇವೆ. ಸೊ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಫ್ರೋತ್ ಫ್ಲೋಟೇಷನ್ ಪ್ರಾಸೆಸ್ನಲ್ಲಿ ಕ್ಲಿಯರ್ ಮಾಡ್ಬೋದು, ಆ ಓರನ್ನು ಕಾನ್ಸಂಟ್ರೇಟ್ ಮಾಡುವಂತಹ ಟೆಕ್ನಿಕ್ಸ್. ಯು ನೋ ದಟ್ ಇನ್ ಮೆಟಲರ್ಜಿ ನಿಮಗೆ ಓರ್ ಸಿಗುತ್ತೆ, ಬಟ್ ಓರ್ ಇಸ್ ಅಸೋಸಿಯೇಟೆಡ್ ವಿತ್ impurities called as gangue. So in order to remove this gangue, we have to do a concentration technique or dressing anta kuda heltivi, athwa concentration anta heltivi. So this is done here for sulfur enta heltivi, sulfide ores. zinc blend ಏನಿದೆ, ಯಾವುದೇ ಸಲ್ಫೈಡ್ ಓರ್ ಸಿಗಾದ್ರೂ ಕೂಡ ಆ ಓರನ್ನು ಫೋಮ್ನಲ್ಲಿ ನಾವೇನು ಮಾಡ್ತೀವಿ, ಡಿಸಾಲ್ವ್ ಮಾಡ್ತೀವಿ. ಇಂಪ್ಯೂರಿಟೀಸ್ಗಳು ಆ ಫೋಮ್ನಲ್ಲಿ ಡಿಸಾಲ್ವ್ ಆಗುತ್ತೆ ಅಥವಾ ಲಿಕ್ವಿಡ್ನಲ್ಲಿ ಡಿಸಾಲ್ವ್ ಆಗುತ್ತೆ. ಏನು ಹೇಳ್ತೀವಿ ನಾವು, ಡಿಸಲ್ಯೂಷನ್ದು ಬೇಸಿಸ್ ಮೇಲೆ ಅದನ್ನು ಓರ್ ಮತ್ತು ಇಂಪ್ಯೂರಿಟೀಸನ್ನು ನಾವೇನು ಮಾಡ್ತೀವಿ, ಸೆಗ್ರಿಗೇಟ್ ಮಾಡ್ತೀವಿ. ಯೂಶ್ವಲ್ ಆಗಿ ಮೆಟಲ್ಸ್ ಏನಿರುತ್ತೆ, ಆ ಓರ್ ಏನಿರುತ್ತೆ, ಮೆಟಾಲಿಕ್ ಸಲ್ಫೈಡ್ ಏನಿರುತ್ತೆ, ಅದು ಈ ಫೋಮ್ನಲ್ಲಿ ಡಿಸಾಲ್ವ್ ಆಗುತ್ತೆ. ಆ ಫೋಮ್ನ ನಾವು ಸಪ್ರೇಟಾಗಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಮತ್ತೆ ಪ್ರಾಸೆಸ್ ಮಾಡಿದಾಗ ನಮಗೆ ಮೆಟಲ್ ಜಿಂಕನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಒಂದು ಕಂಟೈನರ್ ತಗೊಂಡ್ಬಿಟ್ಟು ಅದರಲ್ಲಿ ತಿರುಗಿಸ್ಲಿಕ್ಕೆ ಒಂದು ರಾಡ್ ಇಡಿ, ಸಪ್ಲೈ ಮಾಡಿ ಆಕ್ಸಿಜನನ್ನು, ಮತ್ತು ಈ ಕಂಟೈನರ್ನಲ್ಲಿ ಲಿಕ್ವಿಡ್ ನೀರು ಮತ್ತು ಆಯಿಲನ್ನು ಮಿಕ್ಸ್ ಮಾಡಿ. ಸೊ ಇಫ್ ಯು ಮಿಕ್ಸ್ ವಾಟರ್ ಆ್ಯಂಡ್ ಆಯಿಲ್ ಎಟ್ ವೆರಿ ಹೈ ಸ್ಪೀಡ್, ಇಟ್ ಕ್ರಿಯೇಟ್ ಫೋಮ್. ಆ ಫೋಮ್ನಲ್ಲಿ ನೀವು ಓರನ್ನು ಹಾಕಿದ್ರೆ ಆ ಓರ್ ಆ ಫೋಮ್ನಲ್ಲಿ ಅಷ್ಟೇ ಕೂತ್ಕೊಳ್ಳುತ್ತೆ, ಬಿಕಾಸ್ ಇಟ್ ಇಸ್ ಲೈಟ್ ವೆಯ್ಟ್. ಸಲ್ಫೈಡ್ ಓರ್ಸ್ ಆರ್ ಲೈಟ್ ವೆಯ್ಟ್. ಮಿಕ್ಕಿದೆಲ್ಲ ಇಂಪ್ಯೂರಿಟೀಸ್ಗಳು ಕೆಳಗಡೆ ಸೆಟಲ್ ಆಗುತ್ತೆ. ಸೊ ಇಂಥ ಒಂದು ಪ್ರಾಸೆಸನ್ನು ನಾವು ಫ್ರೋತ್ ಫ್ಲೋಟೇಷನ್ ಪ್ರಾಸೆಸ್ ಅಂತ ಹೇಳ್ತೀವಿ. ಇಟ್ ಇಸ್ ಸ್ಪೆಸಿಫಿಕಲಿ ಯೂಸ್ಡ್ ಫಾರ್ ಸಲ್ಫೈಡ್ ಓರ್. ಯಾವ ಓರ್? ಸಲ್ಫೈಡ್ ಓರ್ಗೆ ನಾವು ಇದನ್ನು ಅಪ್ಲೈ ಮಾಡ್ತೀವಿ. ಎಪ್ಸಮ್ ಸಾಲ್ಟ್ ಅಂತ ಹೇಳಿದ್ರೆ ಏನು?
ಮೆಗ್ನೀಷಿಯಂ ಸಲ್ಫೇಟ್ ಸಾಲ್ಟ್. ಕಾಲಲ್ಲಿ ಸ್ವಲ್ಪ ಊತ ಕಾಣ್ಕೊಂಡಾಗೆಲ್ಲ ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮಾಡಲಿಕ್ಕೆಲ್ಲ ಈ ಸಾಲ್ಟ್ನ ಯೂಸ್ ಮಾಡ್ತಾರೆ, ಕೈ ಕಾಲೆಲ್ಲ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಲಿಕ್ಕೆ. ಸಾಲ್ಟ್ ಪೀಟರ್ KNO3, ಜಿಂಕ್ ಬ್ಲೆಂಡ್ ZNS, ಕ್ಯಾಲಮೈನ್ ಅಂತ ಹೇಳೋದೇನು ಗೊತ್ತಾ ZnCO3. ನೋಡಿ ಇದೆಲ್ಲವುಗಳು ಕೂಡ ಮಿನರಲ್ಸ್ ಅಂತ ಹೇಳ್ಬೋದು ನಾನು. ಸೊ ಆಲ್ ದೀಸ್ ಆರ್ ಮಿನರಲ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ಅರ್ತ್ ಕ್ರಸ್ಟ್. ನಾನು ಯಾಕೆ ಈ ಕ್ವೆಶನ್ ತಗೊಂಡೆ ಅಂದರೆ, ಮಿನರಲ್ಸ್ ಅಂತ ಹೇಳಿದಾಗ ನಿಮಗೆ ಗೊತ್ತಿರಬೇಕಲ್ವಾ ನ್ಯಾಚುರಲ್ ಆಗಿರುವಂತಹ ಕೆಮಿಕಲ್ ಕಂಪೌಂಡ್ಸ್ ಯಾವುದು ಅಂತ ಹೇಳಿ. ದಟ್ ಈಸ್ ವೈ ಐ ಟೇಕನ್ ಆಲ್ ದಿಸ್ ಎಕ್ಸಾಂಪಲ್ಸ್. ಸೊ ಆಲ್ ರೈಟ್, ಇದ್ರ ಬಗ್ಗೆ ನೀವು ಹೈಯರ್ ಕ್ಲಾಸಸ್ನಲ್ಲಿ ಕಲಿತೀರ ಮಕ್ಕಳೇ. ಮೈ ಬಿಗ್ಗೆಸ್ಟ್ ಎಂತ ಹೇಳ್ಬೋದು ಒಂದು ಬೇಜಾರು ಏನಿದ್ರಲ್ಲಿ ಅಂತ ಹೇಳಿದ್ರೆ, ಇದೆಲ್ಲ ನಿಮಗಿತ್ತು ಮೊದಲು, ಬಟ್ ಅದನ್ನ ರಿಮೂವ್ ಮಾಡಿದ್ರು, ನಿಮ್ಮ ಸಿಲೆಬಸ್ಸಿಂದ ಅವ್ರು ಕಂಪ್ಲೀಟಾಗಿ ಕಟ್ ಆಫ್ ಮಾಡಿದ್ರು. ಸೊ ನೀವು 2018ವರೆಗೂ 18ಇಂದ 20ವರೆಗೂ ನೀವು ಇದ್ದಿದ್ರೆ 10th ಸ್ಟ್ಯಾಂಡರ್ಡ್ನಲ್ಲಿ, ಯು ಶುಡ್ ಹ್ಯಾವ್ ಲರ್ನ್ಡ್ ಆಲ್ ದಿಸ್ ಥಿಂಗ್. ನಾವು ಅದನ್ನ ಅವರು ಕಂಪ್ಲೀಟಾಗಿ ರಿಮೂವ್ ಮಾಡಿದ್ರೆ, ಹೇಳಿದ್ರೆ ಜಾಸ್ತಿ ಆಗುತ್ತೆ, ಹೇಳಿಲ್ಲ ಅಂದರೆ ಮೆನ್ಷನೇ ಮಾಡಿಲ್ಲ ಅಂತ ಹೇಳಾಗುತ್ತೆ. ದಟ್ ಈಸ್ ವೈ ಸ್ಟ್ಯಾಂಡಿಂಗ್ ಬಿಟ್ವೀನ್. ಆಯಿತಾ? ನೆಕ್ಸ್ಟ್, ದ ಮೆಟಲ್ obtained by self reduction process. ಸೊ ಇದಕ್ಕೆ ನಾನು Cu2s ಅನ್ನು ತಗೊಳ್ತೀನಿ. Cu2s, ಈ Cu2s ಅನ್ನು ಕಾಪರ್ ಸಲ್ಫೈಡ್ ಅನ್ನ ರೋಸ್ಟ್ ಮಾಡುವ, ಆಕ್ಸಿಜನ್ ಪ್ರೆಸೆನ್ಸ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ತೀರಾ, ನಿಮಗೆ ಕಾಪರ್ ಆಕ್ಸೈಡ್ ಸಿಗುತ್ತೆ. ಜೊತೆಗೆ ಸಲ್ಫರ್ ಏನಾಗುತ್ತೆ, ಸಲ್ಫರ್ ಆಕ್ಸೈಡ್ ಆಗಿ ಹೊರಗಡೆ ಹೊರಟೋಗುತ್ತೆ. ಈ ಕಾಪರ್ ಆಕ್ಸೈಡ್ಗಳು ಅನ್ರಿಯಾಕ್ಟೆಡ್ ಕಾಪರ್ ಸಲ್ಫೈಡ್ ಜೊತೆ ಕಂಬೈಂಡ್ ಆದಾಗ ಕಾಪರ್ ತನ್ನಿಂದ ತಾನಾಗೇ ಸಿಗುತ್ತೆ. ಜೊತೆಗೆ ಆ ಸಲ್ಫರು ಆಕ್ಸಿಜನ್ ಎರಡು ಕೂಡ ಸಲ್ಫರ್ ಡೈಆಕ್ಸೈಡ್ ಆಗಿ ಹೊರಟೋಗುತ್ತೆ. ಸೊ ಇದು ಕಾಪರ್ ಅಂತ ಹೇಳ್ತೀವಿ. ದಿಸ್ ಗೆಟ್ಸ್ ಪ್ರೆಸಿಪಿಟೇಟೆಡ್, ಅದು ಸಾಲಿಡಿಫೈ ಆಗುತ್ತೆ. ಸೊ ಈ ಪ್ರಾಸೆಸ್ ಏನಿದೆ ನೋಡಿ, ಆಟೋಮ್ಯಾಟಿಕ್ ಆಗಿ ನಾವಿಲ್ಲಿ ಯಾವುದೇ ಥರದ ರೆಡ್ಯೂಸಿಂಗ್ ಏಜೆಂಟ್ಸ್ಗಳನ್ನಾಗಲಿ ಅಥವಾ ಯಾವುದೇ ಥರದ ಇತರೆ ಪ್ರಾಸೆಸ್ಗಳನ್ನ ನಾವು ಇಲ್ಲಿ ಯೂಸ್ ಮಾಡಿಲ್ಲ ರಿಡಕ್ಷನ್ಗೆ. ಮೇ ಬಿ ರೆಡ್ಯೂಸಿಂಗ್ ಏಜೆಂಟ್ಸ್ನ ಮೇಜರಾಗಿ ಯೂಸ್ ಮಾಡ್ತೀವಿ, ಬಟ್ ಯಾವುದೇ ರೆಡ್ಯೂಸಿಂಗ್ ಏಜೆಂಟ್ಸ್ನ ಇಲ್ಲಿ ಯೂಸ್ ಮಾಡಿಲ್ಲ. ತನ್ನಿಂದ ತಾನಾಗೆ ಕಾಪರ್ ಸಿಕ್ತು. ಈ ಸ್ಟೆಪ್ಪನ್ನು ಆಟೋ ರಿಡಕ್ಷನ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ? ಆಟೋ ರಿಡಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಇಸ್ ಕಾಪರ್. ದಿ ಆನ್ಸರ್ ಇಸ್ ಕಾಪರ್. ಕರೆಕ್ಟ್. The best process of refining the metals is process R. ಅವರೊಂದು ಪ್ರಾಸೆಸ್ ಕೇಳಿದ್ದಾರೆ. ಲಿಕ್ವೇಷನ್, ನಾನು ನಿಮ್ಗೆ ಇದನ್ನ ಹೇಳಿದೆ, ನಾನು ಕ್ಲಾಸ್ ಥಿಯರಿ ಹೇಳ್ಬೇಕಾದ್ರೆ ನೀವು ಒಂದೇ ಒಂದು ರಿಫೈನಿಂಗ್ ಪ್ರಾಸೆಸ್, ಇಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್, 100% ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಯುವರ್ ಸ್ಟೇಟ್ ಬೋರ್ಡ್, ದ ಡಯಾಗ್ರಾಮ್, ಆ್ಯಂಡ್ ಆಲ್ಸೋ ಫಾರ್ CBSE ಬೋರ್ಡ್. ಅದರಲ್ಲಿ ಯಾವುದು ಆ್ಯನೋಡ್ ಯಾವುದು ಕ್ಯಾಥೋಡ್ ಅಂತ ಹೇಳಿ ಪ್ರತಿ ವರ್ಷ ಕೂಡ ಕೇಳಿದ್ದಾರೆ. ಸೊ ರಿಮೆಂಬರ್, ಅಲ್ಲಿ ಒಂದೇ ಒಂದು ರಿಫೈನಿಂಗ್ ಟೆಕ್ನಿಕ್ಸ್ ಕೊಟ್ಟಿದ್ದಾರೆ. ನಾನು ಅವಾಗ ಹೇಳಿದ್ದೆ ಮಕ್ಕಳೇ, ಇದೇ ಥರ ಹಲವಾರು ರಿಫೈನಿಂಗ್ ಟೆಕ್ನಿಕ್ಸ್ಗಳಿದೆ. ಬೇರೆ ಬೇರೆ ರಿಫೈನಿಂಗ್ ಟೆಕ್ನಿಕ್ಸಿಂದ ನೀವು ಮೆಟಲ್ಸನ್ನು ತಗೊಳ್ಬೋದು. ಒನ್ ಎಮಂಗ್ ದ್ಯಾಟ್ ಇಸ್ ಲಿಕ್ವೇಷನ್. ಲಿಕ್ವೇಷನಲ್ಲಿ ಏನು ಮಾಡ್ತಾರೆ ಗೊತ್ತಾ, ಫೈನಲಿ ನಿಮಗೆ ಮೆಟಲ್ ಸಿಗುತ್ತೆ ನಿಮ್ಮ ಹ್ಯಾಂಡಿಗೆ. ಇಮ್ಯಾಜಿನ್ ದಟ್ ಯು ಆರ್ ಓನರ್ ಆಫ್ ಬಿಗ್ ಇಂಡಸ್ಟ್ರಿಯಲ್ ಒನ್ ಮೆಟಲ್ ಫ್ಯಾಕ್ಟ್ರಿ. ಯು ಆರ್ ಸಿಂಥಸೈಸಿಂಗ್ ಲಿಟ್ರಲಿ ಮರ್ಕ್ಯೂರಿ. ನೀವೆಲ್ಲ ಮರ್ಕ್ಯೂರಿ ಥರ್ಮೋಮೀಟರ್ ಪ್ರಿಪೇರ್ ಮಾಡುವಂತಹ ಡಿಫ್ರೆಂಟ್ ಇಂಡಸ್ಟ್ರಿಗೆ ಮರ್ಕ್ಯೂರಿನ ಸಪ್ಲೈ ಮಾಡುವ ಓನರ್ಸ್ ಅಂತ ಹೇಳಿ ಅನ್ಕೊಳ್ಳಿ. ಸೊ ನಿಮಗೆ ಇವಾಗ ಫೈನ್ ಟ್ಯೂನ್ಡ್ ಮರ್ಕ್ಯೂರಿ ಬೇಕು. ಸೊ ಮರ್ಕ್ಯೂರಿಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಮತ್ತು ಅದರಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಆ ಮರ್ಕ್ಯೂರಿಯನ್ನು ನೀವು ಲಿಕ್ವಿಫೈ ಮಾಡಿ. ಮರ್ಕ್ಯೂರಿ ಇಸ್ ಆಲ್ರೆಡಿ ಇನ್ ಲಿಕ್ವಿಡ್ ಸ್ಟೇಟ್. ಮರ್ಕ್ಯೂರಿ, ಟಿನ್, ಲೆಡ್, ಬಿಸ್ಮತ್, ಆಂಟಿಮನಿ ಸ್ಪೆಸಿಫಿಕಲಿ. ಸೊ ಟಿನ್ನಿಗೆ, ಲೆಡ್ಡಿಗೆ, ಆಂಟಿಮನಿ, ಬಿಸ್ಮತ್, ಇದೆಲ್ಲ ಮೆಟಲ್ಸನ್ನು ನೀವೇನು ಮಾಡ್ತೀರಾ, ಜಾಸ್ತಿ ಹೀಟ್ ಮಾಡಿ ಮೆಟಲ್ ಮೆಲ್ಟ್ ಆಗುತ್ತೆ. ಇಂಪ್ಯೂರಿಟೀಸ್ಗಳು ಹಾಗೇ ಸಾಲಿಡ್ ಸ್ಟೇಟ್ನಲ್ಲಿರುತ್ತೆ. ಯಾಕೆಂದರೆ ಇವುಗಳ ಇಂಪ್ಯೂರಿಟೀಸಿಗೆ ಜಾಸ್ತಿ ಇಂಪ್ಯೂರಿಟೀಸ್ ವಿಲ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಇಂಪ್ಯೂರಿಟೀಸ್ ವಿಲ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಗಳು. ಅವುಗಳೇನಾಗುತ್ತೆ, ಒಂದು ಸ್ಲೋಪಲ್ಲಿ ಹೀಟ್ ಮಾಡ್ತೀರಾ, ಮೆಟಲ್ಸ್ ಇರುತ್ತೆ ಇಲ್ಲಿ, ಜೊತೆಗೆ ಒಂದು ಇಂಪ್ಯೂರಿಟಿ ಇರುತ್ತೆ ಅಂದ್ಕೊಳ್ಳಿ. ಆಯಿತಾ? ಮೆಟಲ್ಸು ಈಸಿಯಾಗಿ ಲಿಕ್ವಿಫೈ ಆಗಿ ಕೆಳಗಡೆ ಸಪ್ರೇಟ್ ಬೀಕರ್ನಲ್ಲಿ ಕಲೆಕ್ಟ್ ಆಗುತ್ತೆ. ಮೆಟಲ್ಸ್ ಏನಾಗುತ್ತೆ, ಗುಳುಗುಳು ಕಲೆಕ್ಟ್ ಆಯ್ತು. ಇಲ್ಲಿ ಇಂಪ್ಯೂರಿಟಿ ಎಲ್ಲ ಆಯಿತು, ಅಲ್ಲೇ ಉಳ್ಕೊಳ್ತು. ಆ ಯೆಲ್ಲೋ ಕಲರ್ ಸಣ್ಣ ಬಾಲ್ ಏನಿದೆ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಇದು ಇಂಪ್ಯೂರಿಟಿ ಆಗುತ್ತೆ. ದಿಸ್ ಬಿಕಮ್ಸ್ ಮೆಟಲ್.
ಸೊ ಇದನ್ನ ಲಿಕ್ವೇಷನ್ ಪ್ರಾಸೆಸ್ ಅಂತ ಹೇಳ್ತೀರಾ. ಪೋಲಿಂಗ್ ಅಂತ ಹೇಳಿದ್ರೆ ಏನು ಗೊತ್ತಾ, ಇಟ್ ಇಸ್ ಆಕ್ಚುಲಿ ಯೂಸ್ ಟು ರಿಮೂವ್ ದ ಕಾಪರ್ ಆಕ್ಸೈಡ್, ಸ್ಪೆಸಿಫಿಕಲಿ ಫಾರ್ ದ ರಿಫೈನಿಂಗ್ ಆಫ್ ಕಾಪರ್, ಟು ರಿಮೂವ್ ದ ಕಾಪರ್ ಆಕ್ಸೈಡ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 98% ಇರುವಂಥ ಪ್ಯೂರಿಟಿ ಇರುವ ಕಾಪರ್ ನಿಮಗೆ 99.5% ಪ್ಯೂರಿಟಿಯಲ್ಲಿ ಸಿಗುತ್ತೆ. ಸೊ ಯೂಶುವಲ್ ಆಗಿ ಗ್ರೀನ್ ಲಾಗ್ಸ್ ಆಫ್ ವುಡನ್ನು, ಅಂದರೆ ಒಂದು ಹಸಿ ಮರವನ್ನು ತಗೊಂಡೋಗಿ ತಿರುಗಿಸ್ತೀರಾ, ಆ ಮೋಲ್ಟನ್ ಮೆಟಲ್ಗೆ ತಿರುಗಿಸ್ತೀರಾ. ಅಲ್ಲಿ ಯಾವುದಾದ್ರೂ ಆಕ್ಸೈಡ್ಗಳು ಈ ಮೆಟಲಿಗೆ ಅಂಟ್ಕೊಂಡಿದ್ರೆ ಆ ಎಲ್ಲ ಆಕ್ಸೈಡ್ಗಳು ಮರದಲ್ಲಿರುವಂತಹ ಹೈಡ್ರೋಜನ್ಗೂ ಕಾರ್ಬನ್ಗೂ ಅಂಟ್ಕೊಂಡು ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಹೈಡ್ರೋಕಾರ್ಬನ್ಸ್ಗಳಾಗಿ ಅದು ಹೊರಗಡೆ ಬರುತ್ತೆ. ಸೊ ಯೂಶುವಲ್ ಆಗಿ ಮರವನ್ನು ಇಟ್ಕೊಂಡು ಅದನ್ನು ನೀವು ತಿರುಗಿಸುವಂತಹ ಪ್ರಾಸೆಸ್ ಇದೆಯಲ್ಲ, ವುಡನ್ನು ಯೂಸ್ ಮಾಡಿ ಸ್ಟಿರ್ ಮಾಡಿ ಆ ಕೆಲವೊಂದು ಆಕ್ಸೈಡ್ಸನ್ನು ರಿಮೂವ್ ಮಾಡುವಂತಹದ್ದು. ಫಾರ್ ರಿಮೂವಿಂಗ್ ಸ್ಪೆಸಿಫಿಕಲಿ ಆಕ್ಸೈಡ್ಸ್ ಆಫ್ ಕಾಪರ್ ಯು ಯೂಸ್ ದಿಸ್ ಪೋಲಿಂಗ್ ಅಂತ ಹೇಳುವಂತಹ ರಿಫೈನಿಂಗ್ ಟೆಕ್ನಿಕ್, ಕ್ಲೀನಿಂಗ್ ಟೆಕ್ನಿಕ್. ನೀವು ಮನೆ ಕ್ಲೀನ್ ಮಾಡ್ತೀರಾ, ನಾನು ನಿಮಗೆ ಇವಾಗ 2 ಕ್ಲೀನಿಂಗ್ ಡಿಟರ್ಜೆಂಟ್ಸ್ ಕೊಡ್ತೀನಿ. ಮನೆ ನೀವು ನೆಲ ಕ್ಲೀನ್ ಮಾಡ್ತೀರಾ, ಕಿಟಕಿ ಕ್ಲೀನ್ ಮಾಡ್ತೀರಾ, ಡಿಫ್ರೆಂಟ್ ಕ್ಲೀನಿಂಗ್ ಟೆಕ್ನಿಕ್ಸ್ನ ನೀವು ಕೂಡ ಅಡಾಪ್ಟ್ ಮಾಡ್ತೀರಾ ತಾನೇ. ಹಾಗೆ ಮೆಟಲನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಇದೆಲ್ಲ ಟೆಕ್ನಿಕ್ಸ್ನೂ ಕೂಡ ಅಡಾಪ್ಟ್ ಮಾಡ್ತೀವಿ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನಿಮಗಿರುವಂಥದ್ದು ಒಂದೇ ಒಂದು ಟೆಕ್ನಿಕ್, ಅದು ಯಾವುದದು? ಇಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಟೆಕ್ನಿಕ್. ಅಲ್ಲಿ ಕಾಪರನ್ನು ಹೇಗೆ ಕ್ಲೀನ್ ಮಾಡಿದ್ರಿ ಅಂತ ಹೇಳೋದನ್ನ ನೀವು ತಿಳ್ಕೊಂಡಿದ್ದೀರಾ, ಕರೆಕ್ಟ್? ಸೊ ಕಪಲೇಷನ್ ಅಂತ ಹೇಳುವಂಥದ್ದು ಕೂಡ ಒಂದು ಹೊಸ ಟೆಕ್ನಿಕ್. ಅಲ್ಲಿ ಏನಾಗುತ್ತೆ, ವೆರಿ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟನ್ನು ಇಟ್ಕೊಂಡು ಯಾವುದಾದ್ರು ಒಂದು ಓರ್ ಅಥವಾ ಮೆಟಲ್, ನಾಟ್ ಓರಿಂದ ಮೆಟಲ್ ಸಿಗುತ್ತೆ, ಆ ಮೆಟಲನ್ನು ಲಾಸ್ಟ್ ಕ್ಲೀನ್ ಮಾಡಬೇಕು ನೀವು. ಆ ಮೆಟಲ್ನ ಸಿಕ್ಕಾಪಟ್ಟೆ ಹೈ ಟೆಂಪ್ರೇಚರ್ನಲ್ಲಿ ಹೀಟ್ ಮಾಡ್ತೀರಾ. ಆವಾಗ ಗೋಲ್ಡ್ ಮತ್ತು ಸಿಲ್ವರ್ ಅಂತ ಹೇಳುವ ನೋಬೆಲ್ ಮೆಟಲ್ಸ್ಗಳನ್ನ ಈಸಿಯಾಗಿ ಮೆಲ್ಟ್ ಮಾಡಿ ಹೊರಗಡೆ ತೆಗಿಬೋದು. ಸೊ ಈ ಕಪಲೇಷನ್ ಇಸ್ ಅ ಟೆಕ್ನಿಕ್ ಯೂಸ್ ಟು ಕ್ಲೀನ್ ಕಾಪರ್ or different elements and to remove basically the noble metals such as gold and copper. Last technique is electrolytic refining. It is actually used for copper, sodium and all the high reactive elements galu, and this silver, tin, copper, silver, tin, zinc ivugalnellavana clean madlikke we use electrolytic refining. Tin is liquation, obviously ilide nanu bardidine already tin anna. ಎಸ್, ಸೊ ನಿಮ್ಮ ಹತ್ರ ಕೇಳುವ ಕ್ವೆಶನ್ ಅಂದರೆ ಇಷ್ಟೂ ಪ್ರಾಸೆಸ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಪ್ಯೂರ್ ಆಗಿ ಮೆಟಲ್ ಕೊಡುವ ಟೆಕ್ನಿಕ್ ಯಾವುದು, ಹೈ ಪ್ಯೂರಿಟಿ ಇರಬೇಕು ಅಂತ ಹೇಳಿದ್ರೆ ಯು ಶುಡ್ ಗೋ ವಿತ್ ಇಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಇಲೆಕ್ಟ್ರೋಲಿಟಿಕ್ ರಿಫೈನಿಂಗ್ನಲ್ಲಿ ನೀವು ಕಲ್ತಿದ್ದೀರಾ ಅಲ್ವಾ? ಏನು ಕಲ್ತಿದ್ದೀರಾ? ಆ್ಯನೋಡ್ ಯಾವುದಿರುತ್ತೆ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ನಲ್ಲಿ, ಕ್ಯಾಥೋಡ್ ಯಾವುದಿರುತ್ತೆ? ಸೊ ಇಲೆಕ್ಟ್ರೋಲಿಟಿಕ್ ರಿಫೈನಿಂಗ್ನಲ್ಲಿ ಇಂಪ್ಯೂರ್ ಮೆಟಲನ್ನು ಆ್ಯನೋಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಪ್ಯೂರ್ ಮೆಟಲನ್ನು ಕ್ಯಾಥೋಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಅದೇ ಮೆಟಲ್ ಇದು ಸಾಲ್ಟ್ ಸೊಲ್ಯೂಷನ್ ಅನ್ನ ಇಲೆಕ್ಟ್ರೋಲೈಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ, ಕರೆಕ್ಟ್? ಸೊ ಹಾಗಾಗಿ electrolytic refining becomes an important technique. Question number 17. In the extraction of copper, when molten copper is cooled slowly, blister form ಆಗುತ್ತೆ. ಕಾಪರ್ ಮೇಲೆ ಒಂಥರ ಕ್ರ್ಯಾಕ್ಗಳು ನೀವು ನೋಡ್ತೀರಾ. ಇಂಡಸ್ಟ್ರಿಯಲ್ಲಿ ಪ್ರಾಕ್ಟಿಕಲಿ ನೀವು ಲ್ಯಾಬಲ್ಲಿ ಕುತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಾ, ಇಂಡಸ್ಟ್ರೀಸ್ನಲ್ಲಿ ಆ ಪ್ರಾಸೆಸ್ನಲ್ಲಿ ನೋಡ್ತೀರಾ, ಹಾಗೆ ನೋಡೋಕ್ಕಾಗಲ್ಲ ಇದು. ಅವ್ರು ಕೇಳ್ತಾರೆ ಬ್ಲಿಸ್ಟರ್ ಯಾಕೆ ಬರುತ್ತೆ ಅಂತಾರೆ, ಕ್ರ್ಯಾಕ್ ಎಲ್ಲ ಯಾಕೆ ಬರುತ್ತೆ ಅಂತ ಹೇಳಿ. ಅಲ್ಲಿ ಮಾಡೋರು ಮಾಡಬೇಕಾದ್ರೆ ಯಾಕೆ ಅಲ್ಲಿ ಬ್ಲಿಸ್ಟರ್ ಬರುತ್ತೆ ಅಂತ ನಿಮ್ಮ ಹತ್ರ ಕೇಳ್ತಿದ್ದಾರೆ, ನೀವೇ ನೋಡಿದ್ದೀರಾ ಇಲ್ಲ ತಾನೇ? ಹಾಗಾದ್ರೆ ಆನ್ಸರ್ ಏನಾಗಿರ್ಬೇಕು, ಯಾವುದೋ ಒಂದು ಗ್ಯಾಸ್ ಅಲ್ಲಿ ಎಸ್ಕೇಪ್ ಆಗ್ತಿದೆ. ಗ್ಯಾಸ್ ಎಸ್ಕೇಪ್ ಆಗಬೇಕಾದ್ರೆ ಇಲ್ಲಿ ನೋಡಿ ಮೆಟಲ್ಸು ಈ ಥರ ಕೂಲ್ ಆಗ್ತಿದೆ ಅನ್ಕೊಳ್ಳಿ. ನಾನು ಇವಾಗ ಒಂದು ಪೇಂಟ್ ಬ್ರಷ್ ಇಟ್ಕೊಂಡು ಪೇಂಟ್ ಮಾಡ್ತೀನಿ.
ಇಲ್ಲಿ ಕ್ರ್ಯಾಕ್ ಬರ್ತಾ ಇದೆ. ಇಟ್ಸ್ ಅ ಕಾಪರ್. ಈ ಥರ ಕ್ರ್ಯಾಕ್ ಬರ್ತಿದೆ ಅಂದರೆ ಆ ಕ್ರ್ಯಾಕ್ ಇರುವ ಜಾಗದಲ್ಲಿ ಯಾವುದೋ ಒಂದು ಗ್ಯಾಸ್ ಎಸ್ಕೇಪ್ ಆಗ್ತಾ ಇದೆ. ಅದು ಯಾವ ಗ್ಯಾಸ್ ಇದು? ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್. ಯಾಕೆ ಮೇಡಮ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸು? ಆಕ್ಸಿಜನ್ ಏನು ಎಸ್ಕೇಪ್ ಆಗಲ್ವಾ? ಕೇಳಿ. ಯಾಕೆ ಅಂದರೆ ಆಟೋ ರಿಡಕ್ಷನ್ ಇದೆಯಲ್ವಾ, ಅದ್ರಲ್ಲಿ ಏನು ಬರೆದ್ರಿ? ಕಾಪರ್ ಸಲ್ಫೈಡ್ ರಿಯಾಕ್ಟ್ಸ್ ವಿತ್ ಕಾಪರ್ ಆಕ್ಸೈಡ್ ಫಾರ್ಮಿಂಗ್ ಕಾಪರ್ ಪ್ಲಸ್ ಸಲ್ಫರ್ ಆಕ್ಸೈಡ್. ಸೊ ಇಲ್ಲಿ ಕಾಪರ್ ಜೊತೆ ರಿಯಾಕ್ಟ್ ಸಿಗುವಂತಹ ಬೈ ಪ್ರಾಡಕ್ಟ್ ಯಾವುದು? ಸಲ್ಫರ್ ಆಕ್ಸೈಡ್. ಈ ಸಲ್ಫರ್ ಆಕ್ಸೈಡು ಎಸ್ಕೇಪ್ ಆಗಬೇಕಲ್ವಾ, ಹಾಗಾಗಿ ನಿಮ್ಗೆ ಏನು ಸಿಗುತ್ತೆ ಅಲ್ಲಿ? ಬ್ಲಿಸ್ಟರ್ಸ್ ಸಿಗುತ್ತೆ. ಸೊ ಇಟ್ ಇಸ್ ಡ್ಯೂ ಟು ಸಲ್ಫರ್ ಡೈಆಕ್ಸೈಡ್, ವಾಟರ್ ವೇಪರ್ ಅಲ್ಲ. ಬಿಕಾಸ್ ಆ ರಿಯಾಕ್ಷನ್ ಅಲ್ಲಿ ಬೈ ಪ್ರಾಡಕ್ಟ್ ಒಂದು ಬಂದು ಕಾಪರ್, ಇನ್ನೊಂದು ಬಂದು ಸಲ್ಫರ್ ಡೈಆಕ್ಸೈಡ್ ಆಗಿರುತ್ತೆ. ಸೊ ಆಲ್ ದೀಸ್ ಆರ್ ನಾಟ್ ದ ರೈಟ್ ಆನ್ಸರ್ ಎಕ್ಸೆಪ್ಟ್ sulfur dioxide. The rest answers are wrong. When aluminum metal is added to sodium hydroxide solution, base reacting with metal. So acid or base, ಯಾವಾಗೆಲ್ಲ ಅವುಗಳು ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೋ, you get salt plus gas, hydrogen gas. So base NaOH reacts with aluminum. ಆಯ್ತಾ? ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಅಲ್ಯೂಮಿನಿಯಂ ಇಸ್ ಅ ಗೆಸ್ಟ್. ಆಕ್ಸಿಜನ್ ಫಸ್ಟ್ಗೆ O2 ಆಗುತ್ತೆ. O2 ಅಂತ ಹೇಳಿದ್ರೆ -4, ಬಿಕಾಸ್ ಸಿಂಗಲ್ ಆಕ್ಸಿಜನ್ಗೆ -2, ಒನ್ ಮೋರ್ ಆಕ್ಸಿಜನ್ಗೆ -2, ಎರಡು ಆಕ್ಸಿಜನ್ಗೆ -4 ಚಾರ್ಜ್ ಆಗುತ್ತೆ. ಬಿಕಾಸ್ O2 ಇಸ್ ನಾಟ್ ಫ್ರೀ ಹಿಯರ್, O2 ಇಸ್ ಕಂಬೈನ್ಡ್ ಆದಾಗ ತಾನೇ ಚಾರ್ಜ್ ಸಿಗುವಂಥದ್ದು. ಫ್ರೀಯಾಗಿ ಆಕ್ಸಿಜನ್ ಅಂತ ಹೇಳಿ ಬರೆದ್ರೆ ಪ್ಲಸ್ ಬರೆದ್ರೆ ಇಲ್ಲಿ ಯಾವುದೇ ಚಾರ್ಜ್ ಕೊಡಲ್ಲ. ಬಟ್ ಇದೇ ಆಕ್ಸಿಜನ್ ಏನಾದರೂ ಯಾವುದೋ ಜೊತೆ ಕಂಬೈನ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಹ್ಯಾವ್ ಸಮ್ ಚಾರ್ಜ್. ಆ ಚಾರ್ಜನ್ನು -4 ಅಂತ ಹೇಳಿ ಬರೆದೆ. ಸೊ ಇಲ್ಲಿ ಯಾರು -4 ಎಲೆಕ್ಟ್ರಾನ್ಸ್ನ ಕೊಡ್ತಾರೆ? ಒಂದು ನಮ್ಮ ಗೆಸ್ಟ್ +3 ಎಲೆಕ್ಟ್ರಾನ್ಸ್ನ ಕೊಡುತ್ತೆ, ಇನ್ನೊಂದು ಸೋಡಿಯಂ +1 ಎಲೆಕ್ಟ್ರಾನ್ನ ಕೊಡುತ್ತೆ. +1 ಕ್ಯಾನ್ಸಲ್ ಆಗುತ್ತೆ, ಸೋಡಿಯಂ ಅಲ್ಯೂಮಿನೇಟ್ ಆಗುತ್ತೆ. ಜೊತೆಗೆ H ಇರೋದು ಹೈಡ್ರೋಜನ್ ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಏನಾಗುತ್ತೆ? H ಇರುವಂಥದ್ದು ಹೈಡ್ರೋಜನ್ ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಸೊ ದಾಟ್ಸ್ ಇಟ್, ದಿಸ್ ಅ ಹೋಲ್ ರಿಯಾಕ್ಷನ್. ಓಕೆ, ಸೊ ಆಕ್ಸಿಜನ್ ಇಸ್ ಇವಾಲ್ಡ್. ಯಾವ ಗ್ಯಾಸ್ ರಿಲೀಸ್ ಆಯಿತು ಅಂತ ಕೇಳ್ತಿರುವಂಥದ್ದು? ಇಟ್ ಇಸ್ ಹೈಡ್ರೋಜನ್ ಗ್ಯಾಸ್. ಕ್ಲಿಯರ್? ಕ್ವೆಶನ್ ನಂಬರ್ 19. ಥರ್ಮೈಟ್ ಇಸ್ ಅ ಮಿಕ್ಸ್ಚರ್ ಆಫ್. ಥರ್ಮೈಟ್ ಅನ್ನು ಎಲ್ಲಿ ಓದಿದ್ರಿ? ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದ ಮಿಡಲ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಅಯನ್ ಆಕ್ಸೈಡ್ ಇದ್ರೆ ಇದು ಅಲ್ಯೂಮಿನಿಯಂ ಇಂದ ರೆಡ್ಯೂಸ್ ಮಾಡ್ಬೋದು. ಸೊ ಯು ಗೆಟ್ Fe ಸ್ಪಾಂಜಿ ಅಯನ್ ಆ್ಯಂಡ್ Al2O3. ಸೊ ಈ ಮಿಕ್ಸ್ಚರನ್ನು ಥರ್ಮೈಟ್ ಮಿಕ್ಸ್ಚರ್, ಥರ್ಮೈಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀರಾ. ದಿಸ್ ರಿಯಾಕ್ಷನ್ ಇಸ್ ಯೂಸ್ ಟು ಕ್ರ್ಯಾಕ್ ದ ನಾಟ್ ಕ್ರ್ಯಾಕ್, ಇಟ್ ಈಸ್ ಯೂಸ್ ಟು ಜಾಯಿನ್ ದ ಕ್ರ್ಯಾಕ್ಡ್ ರೈಲ್ವೆ ಟ್ರ್ಯಾಕ್ಸ್. ಕ್ರ್ಯಾಕ್ಡ್ ರೈಲ್ವೆ ಟ್ರ್ಯಾಕ್ಸ್ನಲ್ಲಿ ಜಾಯಿನ್ ಮಾಡಲಿಕ್ಕೆ ಈ ರಿಯಾಕ್ಷನ್ನ ಯೂಸ್ ಮಾಡ್ತೀರಿ. ಸೊ ಇಟ್ ಈಸ್ Fe2O3 ಅಲ್ಯೂಮಿನಿಯಂ ಪೌಡರಾ? ಎಸ್, ದಿಸ್ ಇಸ್ ದಿ ರೈಟ್ ಆನ್ಸರ್, Fe2O3 ಅಲ್ಯೂಮಿನಿಯಂ ಪೌಡರ್. The gas evolved and the soluble substance formed when aluminum is dissolved in an alkali. ಅಲ್ಯೂಮಿನಿಯಂ ಆಲ್ಕಲಿಯಲ್ಲಿ ಡಿಸಾಲ್ವ್ ಆಗುತ್ತೆ ಅಂದರೆ ನಮ್ಗೆ ಇವಾಗಷ್ಟೇ ನಾನು ಬರ್ತಿದ್ದೀನಿ ಇದನ್ನು, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಅಲ್ಯೂಮಿನೇಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಎಲ್ಲಿ ಬರ್ತೀನಿ ನಾನು ಆ ರಿಯಾಕ್ಷನ್ಸನ್ನು? ಇಲ್ಲಿ ಬರ್ತೀನಿ. ದ ಗ್ಯಾಸ್ ಇವಾಲ್ವ್ಡ್ ವೆನ್ ಅಲ್ಯೂಮಿನಿಯಂ ಇಸ್ ಡಿಸಾಲ್ವ್ಡ್ ಇನ್ ಆಲ್ಕಲಿ. ಇದನ್ನು ಆಲ್ಕಲಿ ಅಂತ ಹೇಳಿ ತಗೊಳ್ಬೋದಾ? ಯಾವ ಗ್ಯಾಸ್ ರಿಲೀಸ್ ಆಯಿತು? ಹೈಡ್ರೋಜನ್. ಯಾವ ಸಾಲ್ಟ್ ಫಾರ್ಮ್ ಆಯಿತು? ಸೋಡಿಯಂ ಅಲ್ಯೂಮಿನೇಟ್. ಆ ಫಸ್ಟ್ ಮೆಟಲ್ನ ಹಾಗೆ ಇಟ್ಕೊಳ್ತೀರಾ, ಸೋಡಿಯಮನ್ನು ಹಾಗೆ ಇಟ್ಕೊಳ್ತೀರಾ. ಅಲ್ಯೂಮಿನಿಯಂ ವಿತ್ ಆಕ್ಸಿಜನ್ ಬಿಕಮ್ಸ್ ಅಲ್ಯೂಮಿನೇಟ್. ಅಲ್ಯೂಮಿನಿಯಂ 8 ಮಾಡ್ತು, ಅಲ್ಯೂಮಿನೇಟ್. ರೈಟ್? ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಮೆಟಲಾಯ್ಡ್? ಸೊ ಕಾರ್ಬನ್ ಆ್ಯಂಡ್ ಸಿಲಿಕಾನ್ಸ್ ಆರ್ ಮೆಟಲ್ಸ್. ಇದೆರಡು ಕೂಡ ಮೆಟಲ್ ಆಗುತ್ತೆ. ಟಿನ್ ಈಸ್ ಸಾರಿ, ಐ ಆಮ್ ರಿಯಲಿ ಸಾರಿ, ದೀಸ್ ಆರ್ ನಾನ್ ಮೆಟಲ್. Tin is a metal and germanium becomes metalloid. So it shows the characteristics of both metal and non-metal. Together our characteristic na nimge kodta hogutte. Next question.
lethargy is chemically known as. It is direct question, memory based question. It is a chemical name of PbO, lead oxide. ಎಲ್ಲಿ ಕಲ್ತಿದ್ದೀರಾ lead oxide ಅನ್ನ? ಫಸ್ಟ್ ಚಾಪ್ಟರ್ ನಲ್ಲಿ thermal decomposition of lead nitrate into lead oxide plus nitrogen dioxide plus oxygen. ಇದನ್ನ ನಾವು lethargy ಅಂತ ಹೇಳಿ ಕೂಡ ಕರಿತೀವಿ. The lightest metal is lithium. So obviously after lithium, sodium, potassium. Potassium comes and then comes sodium. Aqua regia is a mixture of. It's also called as what? Aqua regia is also called as royal water. It is concentrated. 1 volume of 1 ml. ನನಗೆ ತುಂಬ ಸಣ್ಣ ಕ್ವಾಂಟಿಟಿಯಲ್ಲಿ ಬರೀಬೇಕಾದ್ರೆ 1 ml of HNO3 plus 3 ml of HCl. ಯಾವ ಆಪ್ಷನ್ ಕರೆಕ್ಟ್? ಇದು ಆಪ್ಷನ್ 1. 1 volume of concentrated HCl. No, it's not correct. Concentrated. 1 volume of concentrated HCl and concentrated HNO3. Option B is correct here. Next, which one of the following is the chief ore of zinc? Chief ore of zinc. Calamine anta heluvanthadu ZnCO3 ge. Zincite is Zn oxide. Zinc blend is ZnS. So white vitriol is the chief ore of zinc and it is nothing but ZnSO4. ZnSO4 is called as white vitriol. So I hope I've given some extra concepts on all the topics we have covered. Majorly, we have discussed more of the multiple choice questions on alloys, mineral, ore, and metallurgy. Extraction process, refining techniques basis ಮೇಲೆ ನಾವು ಈ questions ನ discussion ಮಾಡ್ತೀವಿ. Hope the questions are clear for you. Any doubts, you can communicate with me through the comment box. Thank you so much for watching this video. So I'll see you in the next video. Until then, take care. Bye.